Hello, hello, my dear students. What is the manufacturing cost of 1 rupee? 1 ರೂಪಾಯಿ ಅಥವಾ ಅದಕ್ಕಿಂತ ಕಮ್ಮಿ? ಇದು ಗೂಗ್ಲಿಯಂತಹ ಪ್ರಶ್ನೆ. ಗೂಗಲ್ನಲ್ಲಿ ಹುಡುಕಿದ್ರೆ ಗೊತ್ತಾಗ್ತದೆ. Yes, hello, my dear students. Welcome to this Rio Academy classes. ಎಲ್ಲರಿಗೂ ರಿಯೋ ಅಕಾಡೆಮಿಕ್ ಕ್ಲಾಸಸ್ನಲ್ಲಿ ಸ್ವಾಗತ ಸುಸ್ವಾಗತ. See, my dear students, this Rio Academy is one of the best in Karnataka, which is imparting the knowledge of how to crack in your competitive PGCET for MBA as well as MCA and other competitive exam courses. So this is the best academy where you can ensure your best of best excellence in the rankings. Because on which basis I am telling you is it is a proven record. So we have got the record in the last year, my dear students. We are covering all the different topics, all the different patterns we are covering. We are covering all the previous question papers. We are conducting the mock test every week so that you can become a soldier-like feelings, so to attack on the examinations to get your best rankings. My dear students, ಇದು ಎಫರ್ಟ್ಸ್ ನಮ್ಮ ಕಡೆಯಿಂದ 100% ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ಇದು ಪ್ರಯತ್ನ ಪಟ್ಟರೆ ನಿಮ್ಮದು ಬೆಸ್ಟ್ ರ್ಯಾಂಕಿಂಗ್, ಬೆಸ್ಟ್ ಪ್ಲೇಸ್ಮೆಂಟ್ ಇನ್ ಯುವರ್ ಡಿಸೈರ್ಡ್ ಆ್ಯಂಡ್ ಯುವರ್ ಡ್ರೀಮ್ ಕಾಲೇಜ್ನಲ್ಲಿ ಆಗಬಹುದು. ಸೊ ದ್ಯಾಟ್ ಮಚ್ ಅಶ್ಯೂರೆನ್ಸ್ ವಿ ಕ್ಯಾನ್ ಗಿವ್ ಬಿಕಾಸ್ ಆಫ್ ದ ಪ್ರೀವಿಯಸ್ ರೆಕಾರ್ಡ್ಸ್. ಸೊ ವಿ ಆರ್ ಅಶ್ಯೂರಿಂಗ್ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ದಿ ಬೆಸ್ಟ್ ಕಾಲೇಜ್ ಇನ್ ದ ಕರ್ನಾಟಕ. ಓಕೆ, ಸೊ ಇವತ್ತಿಂದು ನಂದು ಟಾಪಿಕ್ ಏನಿದೆ ಅಂದರೆ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಕಂಪ್ಯೂಟರ್ನಲ್ಲಿ ಯಾವ್ಯಾವ ಫೇಸ್ಲಿಂದ ಇದು ಕಂಪ್ಯೂಟರ್ ಟೆಕ್ನಾಲಜಿ ಡೆವಲಪ್ ಆಗಿ ನಮಗೆ ಈಗ ಮಾಡರ್ನ್ ಟೆಕ್ನಾಲಜಿ ಏರಾನಲ್ಲಿ ನಾವು ನಮಗೆ ಕಾಣ್ತಾ ಇದ್ದೀವಿ, ಅದು ಹೇಗೆ ಬಂತು, ಅದು ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂತ ಒಂದು ಜನರೇಷನ್ಸ್ ಬಗ್ಗೆ ನಾನು ಇವತ್ತು ಹೇಳಲಿಕ್ಕೆ ಇದ್ದೇನೆ. ಓಕೆ, yes my dear students, so this is the best platform where you can interact with the educators. So we have got very qualified educators, 10 plus 20 plus 30 plus years of experience staffs are available in this Rio Academy. So ನೋಡಿ, ನಮ್ಮದು ರಿಯೋ ಅಕಾಡೆಮಿದು ವಾಟ್ಸಪ್ ಗ್ರೂಪ್ ಇದೆ, ಜಾಯಿನ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯಿನ್ ಮಾಡಿ. ಎಲ್ಲ ಲಿಂಕ್ಸವನ್ನು ನಿಮಗೆ ಇಲ್ಲ ಈ ವಿಡಿಯೋ ಕೆಳಗಡೆ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಈ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನು ಕೂಡ ಪ್ರೆಸ್ ಮಾಡಿ. ಸೊ ದ್ಯಾಟ್ ಸೊ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ಸ್ ಮೇಲೆ ಯಾವುದು ನಾವು ವಿಡಿಯೋ ಮಾಡ್ತೀವಿ ಅದು ಅಪ್ಲೋಡ್ ಆಗುತ್ತೆ. ಸೊ ನಿಮಗೆ ಅದು ನೋಟಿಫಿಕೇಶನ್ಸ್ ಬರಲಿ ಅಂತ ನಮ್ಮದು ಒಂದು ಉದ್ದೇಶ. ಅಫೋರ್ಡೆಬಲ್ ಫೀಸ್ ಇದೆ. ಫೀಸ್ ಇಸ್ ನಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಫೀಸ್ ಇಲ್ಲೇ ಯಾವುದೇ ಒಂದು ಮೀನಿಂಗ್ ಮತ್ತು ನಿಮ್ಮ ಮೇಲೆ ಬರ್ಡನ್ ಮಾಡುವಂತಹದ್ದು ಇಲ್ಲ. ಓಕೆ, ಸೊ ಯಾವುದೇ ಒಂದು ನಿಮಗೆ ತೊಂದರೆ ಕೊಡುವಂತಹದ್ದು ಫೀಸ್ ಇಲ್ಲ. ವೆರಿ ವೆರಿ ಅಫೋರ್ಡೆಬಲ್ ಫೀಸ್. ನಾವು ವಿ ಹ್ಯಾವ್ ಕಂಪ್ಲೀಟೆಡ್ 24-25 ಬ್ಯಾಚ್ನಲ್ಲಿ ಒಂದು ಯುವ ಬ್ಯಾಚ್ 1.0 ಮುಗಿಸಿದ್ದೀವಿ. ಇದು 2 ಸ್ಟಾರ್ಟ್ ಆಗಿದೆ. 3 ಕೂಡ ಮಾಡ್ತೀವಿ, 4, 5 ಬೂಸ್ಟರ್ ಸ್ಕಿಲ್. ಸೊ ಈ ಥರ ನಾವು ಬೇರೆ ಬೇರೆ ಬ್ಯಾಚಸ್ವನ್ನು ಮಾಡ್ತೀವಿ. ಸೊ ನಿಮಗೆ ಒಂದು ಕಂಪ್ಲೀಟ್ ಒಂದು ವರ್ಷ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಸೊ ನೀವು ಯಾವ ತರಹದು ಡಿಫಿಕಲ್ಟೀಸ್ ಇದ್ದರೆ, ಯಾವುದೇ ತರಹದ ಡಿಫಿಕಲ್ಟೀಸ್ ಇದ್ದರೆ ಇಲ್ಲಿ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡು
ಸೊ ಅದಕ್ಕೊಂದು ಪರಿಹಾರವನ್ನು ಕಂಡು ಹಿಡ್ಕೋಬಹುದು. ಓಕೆ, ಸೊ ವಿ ವಿಲ್ ಬಿ ಗೈಡಿಂಗ್ ಯು ಇನ್ ಆಲ್ ರೆಸ್ಪೆಕ್ಟ್ಸ್, ನಾಟ್ ಓನ್ಲಿ ಟು ಕ್ರ್ಯಾಕ್ ಯುವರ್ ಎಕ್ಸಾಮ್ಸ್, ಹೌ ಟು ಟೇಕ್ ದ ಅಡ್ಮಿಷನ್ಸ್ ಇನ್ ಯುವರ್ ವಿಚ್ ಕಾಲೇಜ್ ಇಸ್ ದ ಬೆಸ್ಟ್ ಎಲ್ಲ ನಾವು ಗೈಡ್ ಮಾಡ್ತೀವಿ. ಯಾವ ಥರ ಫಾರ್ಮ್ ತುಂಬಬೇಕು, ಯಾವಾಗ ನೋಟಿಫಿಕೇಶನ್ ಬರುತ್ತೆ, ಎಲ್ಲ ಡೀಟೇಲ್ಸ್ ಕೊಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಜಾಯಿನ್ ಆದರೆ ನೀವು ನಿಶ್ಚಿಂತಿತ ಆಗಿ ಅಪ್ ಟು ದ ಲೆವೆಲ್ ಆಫ್ ಟೇಕಿಂಗ್ ದ ಅಡ್ಮಿಷನ್ ಇನ್ ದ ಬೆಸ್ಟ್ ಕಾಲೇಜ್, ನಿಮಗೆ ಯಾವುದೇ ಥರದ್ದು ವರಿ ಮಾಡೋದು ಬೇಕಾಗಿಲ್ಲ. We will be providing you the maximum study materials. Okay, so let us come to this topic, computer awareness. So where I am going to discuss with you about the generations of the computer, how that different phases the computer technology has covered. Okay, so ಅದಕ್ಕಿಂತ ಮುಂಚೆ ಸೊ ಕೆಲವೊಂದು ಬೇಸಿಕ್ ಟರ್ಮಿನಾಲಜೀಸ್ ಕೂಡ ನಿಮಗೆ ಗೊತ್ತಿರಬೇಕು. ಅದು ಟರ್ಮಿನಾಲಜೀಸ್ ಏನೆಂದರೆ, ಇಲ್ಲೇ ನಾವು ನೋಡ್ತಾ ಇರುವುದು ಒಂದು ಫಿಗರ್ನಲ್ಲಿ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ಸ್ ನೋಡ್ತಾ ಇದ್ದೀವಿ. ಓಕೆ, ಸೊ ಇದು ಕಂಪ್ಯೂಟರ್ಸ್ ಡಿಫ್ರೆಂಟ್ ಬಿಡಿ ಭಾಗಗಳನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಕೆಲವೊಂದು ಭಾಗಗಳಿಗೆ ನಾವು ಇನ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ, ಕೆಲವೊಂದು ಭಾಗಗಳಿಗೆ ಔಟ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಇದು ಕಂಪ್ಯೂಟರ್ದು ಭಾಗಗಳು ಆಗಿದ್ದಾವೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಕಂಪ್ಯೂಟರ್ ಇಸ್ ನಥಿಂಗ್ ಬಟ್ ಗಣಕ ಯಂತ್ರ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಕಂಪ್ಯೂಟ್ ದಿ ಗಿವನ್ ಟಾಸ್ಕ್, ಕಂಪ್ಯೂಟರ್ ಆಗಿರುತ್ತೆ. ಓಕೆ, ಸೊ ಕಂಪ್ಯೂಟ್ ಅಂದರೆ ಸೊ ನಾವು ಕಂಪ್ಯೂಟೇಷನ್ಸ್ ಮಾಡೋದು, ಗಿವನ್ ಟಾಸ್ಕ್ಗೆ ಒಂದು ಬೆಸ್ಟ್ ಇನ್ಫಾರ್ಮೇಟಿವ್ ಆ್ಯಂಡ್ ಬೆಸ್ಟ್ ಮೀನಿಂಗ್ಫುಲ್ ಶೇಪ್ ನಾವು ಕೊಡಬೇಕಾಗಿದೆ. ಅದು ಕಂಪ್ಯೂಟರ್ ಆಗಿದೆ. ಮಷಿನ್ ವಿಲ್ ಅಕ್ಸೆಪ್ಟ್ ದ ಡೇಟಾ ಆ್ಯಂಡ್ ಇಟ್ ಪ್ರಾಸೆಸ್ ಇಟ್ ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ದ ರಿಸಲ್ಟ್ಸ್. ಓಕೆ, ಸೊ ಅಕ್ಸೆಪ್ಟೆನ್ಸ್ ಯಾವುದು ಮಾಡುತ್ತೆ ಅದು ಡಿವೈಸಸ್ಗೆ ನಾವು ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಯಾವುದು ರಿಸಲ್ಟವನ್ನು ಪ್ರೊಡ್ಯೂಸ್ ಮಾಡುತ್ತೆ ಆ ಡಿವೈಸಸ್ಗೆ ನಾವು ಔಟ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಓಕೆ, ಸೊ ಔಟ್ಪುಟ್ ಡಿವೈಸಸ್ ಅಂದರೆ ಇಲ್ಲೇ ವಿಜುವಲ್ ಡಿಸ್ಪ್ಲೇ ಯೂನಿಟ್ VDU ಏನಿದೆ, ಸೊ ದಿಸ್ ಇಸ್ ಎ ಔಟ್ಪುಟ್ ಡಿವೈಸ್. ಪ್ರಿಂಟರ್ ಇಸ್ ಎ ಔಟ್ಪುಟ್ ಡಿವೈಸ್. ಓಕೆ, ಸೊ ಇಲ್ಲೇ ಸ್ಪೀಕರ್ ಇಸ್ ಎ ಔಟ್ಪುಟ್ ಡಿವೈಸ್. ಇಲ್ಲೇ ಕೀಬೋರ್ಡ್ ಇಸ್ ಅನ್ ಇನ್ಪುಟ್ ಡಿವೈಸ್, ಮೌಸ್ ಇಸ್ ಅನ್ ಇನ್ಪುಟ್ ಡಿವೈಸ್, and this is a central processing unit which is nothing but is a CPU, which is a brain of the computer, my dear students. Okay, so without which the system existence we cannot imagine. So this cabinet nalli ee cabinet nalli intadondu board irutte, aa board ge mother board anta heltivi. ille different slots irtave, interfacing modules irtave, ille main processor irutte. So this is nothing but it is a central processing unit, okay, which contains arithmetic and logic unit, control unit, ಕೆಲವೊಂದು ಮೆಮೊರಿ ಕೂಡ ಅದರಲ್ಲಿ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಪವರ್ ಸಪ್ಲೈ ಆಗಿದೆ. ಸೊ ಇದು ನಿಮಗೂ ಕೂಡ ಇದು ಗೊತ್ತು ಇರಬಹುದು. ಓಕೆ, ಇಫ್ ನಾಟ್, ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಇಟ್ ಇನ್ ಡಿಟೇಲ್. ಓಕೆ, ಸೊ ಕಂಪ್ಯೂಟರ್ಸ್ ಆರ್ ನೌ ನೆಸೆಸರಿ ಕಂಪೋನೆಂಟ್ಸ್ ಆಫ್ ಅವರ್ ಡೈಲಿ ಲೈಫ್ ಇನ್ ದಿಸ್ ಮಾಡರ್ನ್ ವರ್ಲ್ಡ್. ಸೊ ಕಂಪ್ಯೂಟರ್ ಈಗ ನಮ್ಮ ಕೈಯಲ್ಲಿ ಏನಿರುತ್ತೆ, ಸೊ ದಟ್ ಇಸ್ ಮೊಬೈಲ್ ವಿಚ್ ಇಸ್ ಆಲ್ಸೋ ಎ ಕಂಪ್ಯೂಟರ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿಚ್ ಆಲ್ಸೋ ಕಂಪ್ಯೂಟ್ಸ್ ಸೋ ಮೆನಿ ಟಾಸ್ಕ್ಸ್. ಎ ಕಂಪ್ಯೂಟರ್ ಇಸ್ ಅ ಮಷೀನ್ that can be programmed to automatically carry out sequences of arithmetic and logical operations. Yes, my dear students, ನೋಡಿ ಇದರಲ್ಲಿ ಇನ್ಪುಟ್ ಡಿವೈಸಸ್ ಯಾವುದು, ಔಟ್ಪುಟ್ ಡಿವೈಸಸ್ ಯಾವುದು ಎಕ್ಸಾಮ್ಸ್ನಲ್ಲಿ ನಿಮಗೆ ಕೇಳಲ್ಪಡುತ್ತದೆ. ಸೊ ಅದಕ್ಕೆ ನಿಮಗೆ ಸರಿಯಾಗಿ ಇದರ ಬಗ್ಗೆ ಜ್ಞಾನ ಇರಬೇಕಾಗಿದೆ. ಸೊ ದ ಟರ್ಮ್ ಇನ್ಪುಟ್ ಮೀನ್ಸ್ ಫೀಡಿಂಗ್ ಆಫ್ ದ ಡೇಟಾ ಆರ್ ಇನ್ಫಾರ್ಮೇಷನ್ಸ್ ಇನ್ ಟು ದ ಕಂಪ್ಯೂಟರ್. ನಾವು ಯಾವ ಡಿವೈಸಸ್ ಥ್ರೂ ಇನ್ಫಾರ್ಮೇಷನ್ ಫೀಡ್ ಮಾಡ್ತೀವಿ, ಇನ್ಫಾರ್ಮೇಷನ್ಸ್ ಕಂಪ್ಯೂಟರ್ಗೆ ಕೊಡ್ತೀವಿ, ಅದಕ್ಕೆ ನಾವು ಇನ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಇಲ್ಲೇ ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಸ್ಕ್ಯಾನರ್, ಮೈಕ್ರೋಫೋನ್, ಜಾಯ್ಸ್ಟಿಕ್ ಎಟ್ಸೆಟ್ರಾ ಆರ್ ದ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆಫ್ ಇನ್ಪುಟ್ ಡಿವೈಸಸ್. ಸೊ ಅದೇ ಥರ ನಾವು ಔಟ್ಪುಟ್ ಡಿವೈಸಸ್ ನೋಡುವಾಗ ದ ಟರ್ಮ್ ಔಟ್ಪುಟ್ ಮೀನ್ಸ್ it is releasing of the data or informations from the computer to the outside world. It is going to display, it is going to print. Okay, so whatever the information processed through the computer, it is showing at particular device. So that type of devices are known to be output devices. The devices
which are used to display the result, which are used to print the results, which are used to present the results are known as output devices. ಇಲ್ಲಿ examples ನೋಡುವಾಗ monitor is an example, speakers are examples, printer, etc. Okay, so these are going to produce the results. Next, coming to this central processing unit, which is brain of the system, which is a main system, which is also called as a central processor. Okay, so it is a electronic device, my dear students, which is programmable device. We can call it as an electronic device, programmable device, logical device also. ಇದು ಪ್ರೋಗ್ರಾಮೇಬಲ್ ಡಿವೈಸ್ ಆಗಿರುತ್ತೆ. ನಾವಿಲ್ಲಿ ಪ್ರೋಗ್ರಾಮ್ ಮಾಡಬಹುದು, ನಮಗೆ ಯಾವ ಥರ ರಿಸಲ್ಟವನ್ನು ಬೇಕು ಅದೇ ಪ್ಯಾಟರ್ನಲ್ಲಿ ನಾವು ಇದಕ್ಕೆ ಕೆಲವೊಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ, ಸೆಟ್ ಆಫ್ ಕಮಾಂಡ್ಸ್ ಕೊಟ್ಟರೆ, ಹೌ ಇಟ್ ಈಸ್ ಗೋಯಿಂಗ್ ಟು ಪ್ರಾಸೆಸ್ ಆ್ಯಂಡ್ ಪ್ರೊಡ್ಯೂಸ್ ದ ಡಿಸೈರ್ಡ್ ರಿಸಲ್ಟ್ಸ್, ಆ ಥರ ನಾವು ಇಲ್ಲೇ ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ನಮಗೆ ಇಲ್ಲಿ ಅವಕಾಶ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಎ ಮೈಕ್ರೋ ಪ್ರೊಸೆಸರ್ ಆರ್ ಮೈಕ್ರೋ ಕಂಟ್ರೋಲರ್ ಆಗಿರ್ಬೋದು, ಅದರಲ್ಲಿ ನಾವು ಪ್ರೋಗ್ರಾಮಿಂಗ್ ಮಾಡ್ಬೋದು. ಇಟ್ ಈಸ್ ಅ ಲಾಜಿಕಲ್ ಡಿವೈಸ್ ಆಲ್ಸೋ ವಿಚ್ ಪರ್ಫಾರ್ಮ್ಸ್ ಲಾಜಿಕಲ್ ಆಪರೇಷನ್ಸ್. It is an arithmetic device which performs arithmetic operations such as addition, subtractions, multiplications, division ಕೂಡ ಇದು ಮಾಡುತ್ತೆ. ಲಾಜಿಕಲ್ ಆಪರೇಷನ್ಸ್ ನಲ್ಲಿ ಇದು NAND ಆಪರೇಷನ್ಸ್ ಮಾಡಬಹುದು, AND ಆಪರೇಷನ್ಸ್ ಮಾಡಬಹುದು, OR ಆಪರೇಷನ್ಸ್, ನಾಟ್ ಆಪರೇಷನ್ಸ್, NOR ಆಪರೇಷನ್ಸ್, ಈ ತರ ಹಲವಾರು ಲಾಜಿಕಲ್ ಆಪರೇಷನ್ಸ್ ಕೂಡ ಇದು ಮಾಡಲಿಕ್ಕೆ ಎಬಿಲಿಟಿ ಇದರಲ್ಲಿ ಇದೆ. ಓಕೆ, so this is a multi-brand, multi-programming, multi-tasking machine ಆಗಿದೆ my dear students. ಪ್ಯಾರಲಲ್ ಮಷೀನ್ ಆಗಿದೆ. ಪ್ಯಾರಲಲ್ ಆಗಿ ನಾವು ಸಾಕಷ್ಟು ಪ್ರೋಗ್ರಾಮ್ಸ್ ಅನ್ನು ಇದರಲ್ಲಿ ರನ್ ಮಾಡಬಹುದು. ಈಗ ನಮ್ಮ ಹತ್ರ ಇದ್ದಿದ್ದಂತಹ ಮಾಡರ್ನ್ ಮೈಕ್ರೋ ಪ್ರೊಸೆಸರ್ ಆರ್ ಮೈಕ್ರೋ ಕಂಟ್ರೋಲರ್ ನಾವು ಫೀಚರ್ಸ್ ನೋಡಿದಾಗ ನಮಗೆ ಅನಿಸುತ್ತೆ ಮಲ್ಟಿ ಪ್ರೋಗ್ರಾಮಿಂಗ್, ಮಲ್ಟಿ ಟಾಸ್ಕಿಂಗ್, ಪ್ಯಾರಲಲ್ ಪ್ರೊಸೆಸಿಂಗ್, ಈ ಥರ ಹಲವಾರು ಫೀಚರ್ಸ್ ಇದರಲ್ಲಿ ಇನ್ಬಿಲ್ಟ್ ಇದೆ. ಓಕೆ, ಇದು ಯಾವುದೇ ಒಂದು ಮಾಡಲಿಕ್ಕೆ ಅಸಮರ್ಥನು ಅಂತ ನಾವು ಹೇಳುವಷ್ಟು ಮಟ್ಟಿಗೆ ಇಲ್ಲ. ಓಕೆ, ಸೊ ಇಟ್ ಡಸ್ ಆಲ್ ದ ಫಂಕ್ಷನ್ಸ್. ಓಕೆ, ಆಲ್ಮೋಸ್ಟ್ ಆಲ್ ವಾಟ್ ಎವರ್ ವಿ ಇಮ್ಯಾಜಿನ್. ಸೊ ದಿಸ್ ಕಂಪ್ಯೂಟರ್ ಇಸ್ ಏಬಲ್ ಟು ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ರಿಸಲ್ಟ್ಸ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ ಇದಕ್ಕೆ. ಇಟ್ ಇಸ್ ದ ಪಾರ್ಟ್ ದಟ್ ಡಸ್ ಮೋಸ್ಟ್ ಆಫ್ ದ ವರ್ಕ್ ಇನ್ ಎ ಕಂಪ್ಯೂಟರ್ ಸಿಸ್ಟಮ್. ಓಕೆ, just how our brain is working in a similar fashion, this is also working, this is also producing the result, it is also processing the informations. So ಇದಕ್ಕೆ ಒಂದು ಸಣ್ಣ ಬ್ಲಾಕ್ ಡಯಾಗ್ರಾಮ್ ನಿಂದ ನಿಮಗೆ ಈಸಿಲಿ ಅರ್ಥ ಆಗುತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಯಾವ ಥರ ಕನೆಕ್ಟ್ ಆಗಿದೆ ಅಂತ ಹೇಳಿ ಇದರಲ್ಲಿ ಬ್ಲಾಕ್ ಡಯಾಗ್ರಾಮ್, ಬೇಸಿಕ್ ಬ್ಲಾಕ್ ಡಯಾಗ್ರಾಮ್ನಿಂದ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಿ ಇನ್ಪುಟ್ ಡಿವೈಸಸ್ ಇದೆ. ಇನ್ಪುಟ್ ಡಿವೈಸಸ್ನಲ್ಲಿ ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಓಕೆ, ಸೊ ಮೈಕ್ ಆಗಿರ್ಬೋದು, ಮೈಕ್ರೋಫೋನ್ ಆಗಿರ್ಬೋದು, ಬೇರೆ ಬೇರೆ ಡಿವೈಸಸ್ ನಾವು ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಇಟ್ ಟು ದಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಏನೇನಿದೆ? ಕಂಟ್ರೋಲ್ ಯೂನಿಟ್ ಇದೆ, ವಿಚ್ ಇಸ್ ಗೋಯಿಂಗ್ ಟು ಕಂಟ್ರೋಲ್ ಅಂಡ್ ಮಾನಿಟರ್. ಓಕೆ, ಸೊ ದ ಡಿಫ್ರೆಂಟ್ ಪೆರಿಫೆರಲ್ ಡಿವೈಸಸ್ ಕನೆಕ್ಟೆಡ್ ಟು ದ ಸಿಸ್ಟಮ್. ಇದು not only it is monitoring, not only it is controlling, but it is also assigning the jobs to different peripheral devices to perform some particular task related to the ಯಾವುದೇ ಒಂದು ನಾವು ಕೆಲಸವನ್ನು ಕಂಪ್ಯೂಟರ್ಗೆ ಕೊಟ್ಟಾಗ ಅದು ಟಾಸ್ಕವನ್ನು ಸಬ್ ಡಿವಿಷನ್ಸ್ ಮಾಡಿ ಲೇಬರ್ಸ್ಗೆ ಯಾವ ಥರ ನಾವು ವರ್ಕ್ ಡಿವೈಡ್ ಮಾಡ್ತೀವಿ ಅದೇ ಥರ ಇದು ವರ್ಕ್ ಮಾಡಿ ಮಾನಿಟರ್ ಕೂಡ ಮಾಡುತ್ತೆ, ಇದು ಕಂಟ್ರೋಲ್ ಕೂಡ ಮಾಡುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಅರಿಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಕೂಡ ಇದು ಮಾಡುತ್ತೆ. ಮೆಮೊರಿ ಯೂನಿಟ್ ಇದರಲ್ಲಿ ಇರುತ್ತೆ. ಕೆಲವೊಂದು ಸೆಟ್ ಆಫ್ ರೆಜಿಸ್ಟರ್ಸ್ ಕೂಡ ಇದರಲ್ಲಿ ಇರುತ್ತೆ. ಸೊ ರೆಜಿಸ್ಟರ್, ಸೊ ವಾಟ್ ಡು ಯು ಮೀನ್ ಬೈ ರೆಜಿಸ್ಟರ್ಸ್? ಇದು ರೆಜಿಸ್ಟರ್ಸ್ ಏನಿದೆ ಅಲ್ಲ, GIS ಇದೆ, SIS ಇದ್ರೆ ಬೇರೆ. ರೆಜಿಸ್ಟರ್ which is nothing but it is a passive component of electronics.
Electronics ಅದು passive component ಆಗಿದೆ, which opposes the flow of electric current. But this GIS, this register is nothing but it is a group of flip-flops. Group of flip-flop. What is flip-flop? Flip-flop is nothing but it is the unit. Flip-flop is the single memory element ಆಗಿರುತ್ತೆ my dear student. Either you can store 0 in that particular flip-flop or 1 you can store in that flip. Okay? Flip-flop ಅಂದರೆ ಇದರಲ್ಲಿ ನಿಮಗೆ 1 bit storage ಸಿಗುತ್ತೆ. Either you can store 0 or you can store 1 in it. So group of flip-flops constitute a register. ಈ ತರ ಒಂದು ಫ್ಲಿಪ್-ಫ್ಲಾಪ್, ಇನ್ನೊಂದು ಫ್ಲಿಪ್-ಫ್ಲಾಪ್, ಇನ್ನೊಂದು ಫ್ಲಿಪ್-ಫ್ಲಾಪ್, ಇದೇ ತರ ನಾವು ಸಪೋಸ್ 8 ಫ್ಲಿಪ್-ಫ್ಲಾಪ್ಸ್ ನಾವು ಕನೆಕ್ಟ್ ಮಾಡಿದರೆ, ಸೊ ಅವಾಗ ನಮಗೆ 8 bit data we can store, which is called as a byte. 1 byte of data we can store in this set of flip-flops, which is nothing but it is a register. ಇಲ್ಲಿ ಮೆಮೊರೀಸ್ನಲ್ಲಿ ಅದು ರೆಜಿಸ್ಟರ್ ಕೂಡ ಇರುತ್ತೆ. ಸೊ ದ ರಿಸಲ್ಟ್ ಈಸ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸ್ ಇನ್ ದಿ ಔಟ್ಪುಟ್ ಡಿವೈಸಸ್ ವಿಚ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ದ CPU. ಸೊ ಹೌ ದ ಪ್ರಾಸೆಸ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಈ ಥರ ನಮಗೆ ಪ್ರಾಸೆಸನ್ನು ನಾವು ನೋಡಬಹುದು. Yes, my dear students, see, this is a control unit. The control unit of the CPU houses circuitry that guides the computer system through a system of electrical pulses and notifies it to execute high-level computer instructions. But despite its name, the control unit itself does not control individual application or programs. Na agale ಹೇಳಿದ್ದೇನೆ, ಇಂಡಿವಿಜುವಲ್ ಅಪ್ಲಿಕೇಶನ್ಸ್ ಪ್ರೋಗ್ರಾಮ್ಸ್ ಇದು ಕಂಟ್ರೋಲ್ ಮಾಡುವುದಿಲ್ಲ, ಇದು ಅಸೈನ್ ಮಾಡುತ್ತೆ. Instead, it assigns those tasks as a human manager assigns particular jobs to different workers. ಈಗ ನಮ್ಮ ಸಬ್ಆರ್ಡಿನೇಟ್ಸ್ಗೆ ನಾವು ಏನು ಮಾಡ್ತೀವಿ, ನಮಗೆ ಬಂದಂತಹ ಒಂದು ವರ್ಕವನ್ನು ನಮ್ಮ ಸಬ್ಆರ್ಡಿನೇಟ್ಸ್ನಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಬೇಸ್ಡ್ ಆನ್ ದೇರ್ ಕ್ವಾಲಿಫಿಕೇಶನ್ಸ್, ಬೇಸ್ಡ್ ಆನ್ ದೇರ್ ಹೈರಾರ್ಕಿಕಲ್ ಪೋಸ್ಟ್ ಇನ್ ದ ಆರ್ಗನೈಸೇಷನ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆಮೇಲೆ ವಿ ವಿಲ್ ಬಿ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದ ವರ್ಕ್ ಫ್ರಮ್ ಅವರ್ ಸಬ್ಆರ್ಡಿನೇಟ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ರಿಸಲ್ಟ್ಸ್ ಬಿಫೋರ್ ಅವರ್ ಸುಪೀರಿಯರ್ಸ್ ಇನ್ ದ ಆರ್ಗನೈಸೇಷನ್ಸ್. ಅದೇ ಕೆಲಸ ಇಲ್ಲೇ ಕಂಟ್ರೋಲ್ ಯೂನಿಟ್ ಕೂಡ ಮಾಡುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇಟ್ ಈಸ್ ಎ ಹೌಸ್ ಸರ್ಕ್ಯೂಟ್ರಿ ದಟ್ ಗೈಡ್ಸ್ ದ ಕಂಪ್ಯೂಟರ್ ಸಿಸ್ಟಮ್. ಇದು ಒಂದು ಕಂಪ್ಯೂಟರ್ ಸಿಸ್ಟಮ್ಸ್ಗೆ ಗೈಡ್ ಆಗಿದೆ, ಕಂಪ್ಯೂಟರ್ ಸಿಸ್ಟಮ್ಗೆ ಒಂದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ಸ್ ಅಂತ ಹೇಳ್ಬೋದು. ಇದು ಒಂದು ಯೂನಿಟ್ ಆಗಿದೆ. ದಿಸ್ ಈಸ್ ದ ಪಾರ್ಟ್ ಆಫ್ ದ CPU. ಕೆಲವೊಂದು ಎಕ್ಸಾಮಿನೇಷನ್ಸ್ ಪೇಪರ್ಸ್ ನಾವು ತೆಗೆದು ನೋಡಿದಾಗ ನಮಗೆ ಅಲ್ಲೇ ಅರ್ಥ ಆಗುತ್ತೆ ಇದರಲ್ಲಿ ಯಾವ ಥರ ಅವರು ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೇಳ್ತಾರೆ ಅಂತ. ಸೊ ಕಂಟ್ರೋಲ್ ಯೂನಿಟ್ ಈಸ್ ದಿ ಪಾರ್ಟ್ ಆಫ್ ರಿಜಿಸ್ಟರ್ಸ್, ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್ ಆ್ಯಂಡ್ ದ CPU ಅಂತ ಹಲವಾರು ಸಲ ನಾವು ಈ ಥರ ಕ್ವಶನ್ಸ್ ಅವನ್ನು ಪ್ರೀವಿಯಸ್ ಕ್ವಶನ್ಸ್ ಪೇಪರ್ಸ್ನಲ್ಲಿ ಆಗಲೇ ನೋಡಿದ್ದೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಕಂಟ್ರೋಲ್ ಯೂನಿಟ್ is the part of A, registers, B, input devices, C, CPU, D, registers, output devices. Okay, ಈ ಥರ ಭಾಳಷ್ಟು ಸಲ ಕೇಳಿದ್ದಾರೆ. The answer is a CPU. ಕಂಟ್ರೋಲ್ ಯೂನಿಟ್ ಇಸ್ ಎ ಪಾರ್ಟ್ ಆಫ್ ದ CPU. ಇದು ಕೆಲವೊಂದು ಸಲ ಕೇಳಿದ್ದಾರೆ, ಇಲ್ಲೇ ಕಂಟ್ರೋಲ್ ಯೂನಿಟ್ ತೆಗೆದು ALU ಹಾಕಿದ್ದಾರೆ, ಅವಾಗೂ ಕೂಡ ಇದೇ ಆಪ್ಷನ್ಸ್ ಕೊಟ್ಟಾರೆ, ಅದನ್ನು ಕೂಡ ದಟ್ ಈಸ್ ಪಾರ್ಟ್ ಆಫ್ ದ CPU ಮೈ ಡಿಯರ್ ಸ್ಟೂಡೆಂಟ್. ಈ ಥರ ನಾವು ಕಾಣ್ತೀವಿ. ಇದರಲ್ಲಿ ನಾವು ಎಷ್ಟು ಬೇಕಾದಷ್ಟು ಇನ್ಫಾರ್ಮೇಷನ್ಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, ಇದ್ರದ್ದು ಕೆಲಸ ಏನಿದೆ ನೋಡಿ. ಈಗ ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಸಚ್ ಆಸ್ ಅಡಿಷನ್ ಮಾಡ್ಬೋದು, ಸಬ್ಟ್ರಾಕ್ಷನ್ಸ್ ಮಾಡ್ಬೋದು,
ಅರ್ಥಮೆಟಿಕ್ ಆಪರೇಷನ್ಸ್, ಮಲ್ಟಿಪ್ಲಿಕೇಶನ್ಸ್, ಡಿವಿಷನ್ ಮಾಡಬಹುದು. ಲಾಜಿಕಲ್ ಆಪರೇಷನ್ಸ್ ಕೂಡ ಇಲ್ಲಿ ಮಾಡಬಹುದು, such as letters, numbers, or special characters that is not tie to a particular computer actions. Okay, yes my dear students, ನೋಡಿ ಕಂಪ್ಯೂಟರ್ CPU ಫಂಕ್ಷನಾಲಿಟಿ ಯಾವ ಥರ ಆಗುತ್ತೆ. ಕಂಪ್ಯೂಟರ್ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಫಂಕ್ಷನಾಲಿಟಿ ಯಾವ ಥರ ಆಗುತ್ತೆ ಅಂದರೆ, ಇದು ಫಸ್ಟ್ ಕೆಲಸ ಏನು ಮಾಡುತ್ತೆ ಅಂದರೆ, ಯಾವುದೇ ಒಂದು ನೀವು ಟಾಸ್ಕ್ ಕೊಟ್ಟಾಗ ಇದು ಮೆಮೊರಿಲಿಂದ ಡೇಟಾವನ್ನು ಫೆಚ್ ಮಾಡುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಮೆಮೊರಿ ಡೇಟಾ ಫೆಚಿಂಗ್ ಪ್ರಾಸೆಸ್ ಇಸ್ ದ ಫಸ್ಟ್ and very beginning of the execution process. ಇದು ಡಿಫ್ರೆಂಟ್ ಸ್ಟೇಜಸ್ ಆಫ್ ದ ಎಕ್ಸಿಕ್ಯೂಷನ್ಸ್ ಇದೆ. ಫಸ್ಟ್ ಪ್ರಾಸೆಸ್ ಏನಪ್ಪ ಅಂದರೆ ಡೇಟಾ ಫೆಚ್ ಮಾಡೋದು. ನಾವು 2+3 ಆ್ಯಡ್ ಮಾಡಬೇಕಾಗಿದೆ. ಓಕೆ, ಒಂದು ಸಿಂಪಲ್ ಟಾಸ್ಕ್ 2+3 ಐ ವಾಂಟ್ ಟು ಆ್ಯಡ್ ಇಟ್ ಟು ಗೆಟ್ ದ ರಿಸಲ್ಟ್ 5. ನಾನು 2 ಫೆಚ್ ಮಾಡ್ಕೋಬೇಕು ಒಂದು ರಿಜಿಸ್ಟರ್ನಲ್ಲಿ, ಇನ್ನೊಂದು 3 ಒಂದು ರಿಜಿಸ್ಟರ್ನಲ್ಲಿ ನಾನು ಫೆಚ್ ಮಾಡ್ಕೋಬೇಕು ಮಾಡಿ, ಇದಕ್ಕೆ ಒಂದು ಅರ್ಥಮೆಟಿಕ್ ಆಪರೇಷನ್ಸನ್ನು ನಾನು ಕೊಡಬೇಕು. ಎರಡೂ ಆಪರೇಷನ್ಸ್ ಆದ ನಂತರ ನನಗೆ ರಿಸಲ್ಟ್ 5 ಬರುತ್ತೆ. 5 ಬಂದಾಗ ಅವಾಗ ನಾನು ಈ 5 ಎಲ್ಲೇ ಸ್ಟೋರ್ ಮಾಡಬೇಕು. that also I had to make a plan, and that is also one of the different stages of the executions my dear students. ಫೆಚಿಂಗ್ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಬಂದು ಡಿಕೋಡಿಂಗ್ ಆಗುತ್ತೆ, ಬಿಕಾಸ್ ದ ಸಿಸ್ಟಮ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಗಿವನ್. ಓಕೆ, ಸೊ ಟು ಮೇಕ್ ದ ಸಿಸ್ಟಮ್ ಟು ಅಂಡರ್ಸ್ಟ್ಯಾಂಡ್ಸ್ ಯು ಹ್ಯಾವ್ ಟು ಕನ್ವರ್ಟ್ ಇನ್ ಟು ದ ಝೀರೋಸ್ ಆ್ಯಂಡ್ ಒನ್ಸ್ ಪ್ಯಾಟರ್ನ್. ಆವಾಗ ಡಿಕೋಡಿಂಗ್ ಆಗಿ ಅದು ನಿಮಗೆ ಬೈನರಿ ಫಾರ್ಮ್ಲಿಂದ ಇಲೆಕ್ಟ್ರಿಕಲ್ ಫಾರ್ಮ್ಗೆ ಕನ್ವರ್ಷನ್ಸ್ ಆಗುತ್ತೆ. ಸೊ ಅದು ಸಿಗ್ನಲ್ ಫಾರ್ಮ್ಗೆ ಬರುತ್ತೆ. So then it goes to the system for the processing. ಅದು ಇನ್ಫಾರ್ಮೇಷನ್ ಪ್ರಾಸೆಸ್ ಆಗುತ್ತೆ, ಆಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಲೇಟೆಸ್ಟ್ ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ಸ್ ನಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಫಂಕ್ಷನ್ ಆಗುತ್ತೆ. ದೀಸ್ ಆರ್ ದ 3 ಮೇಜರ್ ಸ್ಟೆಪ್ಸ್, ಮೇಜರ್ ಸ್ಟೇಜಸ್ ಆಫ್ ದಿ ಎಕ್ಸಿಕ್ಯೂಷನ್ ಪ್ರಾಸೆಸ್. ಇದಕ್ಕಿಂತ ಮುಂಚಿಂದು ನೀವು ನೋಡಿದಾಗ the 4th stage was also there, so that was the write back. So ಯಾವ ಮೆಮೊರಿ ಲೊಕೇಶನ್ಸ್ನಲ್ಲಿ ನೀವು ಈ ರಿಸಲ್ಟವನ್ನು ಸ್ಟೋರ್ ಮಾಡ್ತೀರಾ ಅಂಥೇಳಿ ಅದು ಒಂದು ಸ್ಟೇಜ್ ಇತ್ತು. ಫಾರ್ ದ ನ್ಯೂ ಟೆಕ್ನಾಲಜಿ ದೀಸ್ ಟು ಗಾಟ್ ಮರ್ಜ್ಡ್. ಎಕ್ಸಿಕ್ಯೂಟ್ ಮತ್ತು ರೈಟ್ ಬ್ಯಾಕ್, ಬ್ಯಾಂಕ್ ಅಲ್ಲ ಇದು, ಸಾರಿ. ಸೊ ದಿಸ್ ಇಸ್ ರೈಟ್ ಬ್ಯಾಕ್. ಸೊ ರೈಟ್ ಬ್ಯಾಕ್ ಮತ್ತು ಎಕ್ಸಿಕ್ಯೂಟ್, ಇದು ಎರಡೂ ಸ್ಟೇಜಸ್ ಆಫ್ ದಿ ಎಕ್ಸಿಕ್ಯೂಷನ್ ಪ್ರಾಸೆಸ್ ಒಂದೇ ಆಗಿದೆ ಈಗ. ಸೊ ಒಂದೇ ಆಗಿದೆ. ಸೊ ಸ್ಪೀಡ್ ಅಪ್ ದ ಆಪರೇಷನ್ಸ್, ಇಲ್ಲೇ ಪ್ರಾಸೆಸಿಂಗ್ ಸ್ಪೀಡ್ ಫಾಸ್ಟ್ ಆಗಿದೆ. ಸೊ ಬಿಕಾಸ್ what is known as a modern or what we call it as a advanced, ಯಾವುದೇ ಒಂದು ನಾವು ಅಡ್ವಾನ್ಸ್ ಅಂತ ಕರಿಬೇಕಂದ್ರೆ ಅಲ್ಲೇ ನಮಗೆ ಏನಾಗಬೇಕು, ದ ಕಾಸ್ಟ್ ವೈಸ್ ಇಟ್ ಶುಡ್ ಬಿ ಅಫೋರ್ಡೆಬಲ್ ಆಸ್ ವೆಲ್ ಆಸ್ ಇಟ್ ಶುಡ್ ಬಿ ಎ ಚೀಪ್. ಕಾಸ್ಟ್ ಕಡಿಮೆ ಇರಬೇಕು, ಟೈಮ್ ಕನ್ಸ್ಯೂಮಿಂಗ್ ಕಡಿಮೆ ಇರಬೇಕು, ಮೆಮೊರಿ ಹೆಚ್ಚಿರಬೇಕು. ಈ ಥರ ಬೇರೆ ಬೇರೆ ಪ್ಯಾಟರ್ನ್ಸ್ ನಾವು ಕನ್ಸಿಡರ್ ಮಾಡ್ತೀವಿ, ಪ್ಯಾರಾಮೀಟರ್ಸ್ ಕನ್ಸಿಡರ್ ಮಾಡ್ತೀವಿ ಟು ಮೇಕ್ ಆರ್ ಡಿಕ್ಲೇರ್ ಇಟ್ ಆಸ್ ಎ ಅಡ್ವಾನ್ಸ್ಡ್. ಓಕೆ, ಕಡಿಮೆ ಟೈಮ್ನಲ್ಲಿ ನಮ್ಮದು ಕೆಲಸವನ್ನು ಫಾಸ್ಟ್ ಆಗಬೇಕು, ಸ್ಪೀಡ್ ಅಪ್ ದ ಆಪರೇಷನ್ಸ್ ಇರಬೇಕು, ಅದರದ್ದು ಕಾಸ್ಟ್ ಕೂಡ ಕಡಿಮೆ ಇರಬೇಕು, ಅಫೋರ್ಡೆಬಲ್ ಇರಬೇಕು, ಫಾರ್ ಎ ಕಾಮನ್ ಮ್ಯಾನ್ ಅಫೋರ್ಡೆಬಲ್ ಇರಬೇಕು, ಅದರದ್ದು ಸ್ಪೀಡ್ ಮಾತ್ರ ಫಾಸ್ಟ್ ಇರಬೇಕು. ಮೆಮೊರಿ ಅದರಲ್ಲಿ ಏನಿರುತ್ತೆ ಅದು ಇಫ್ ಇಟ್ ಇಸ್ ಇನ್ GB, ಸೊ ದೆನ್ ವಿ ವಿಲ್ ಬಿ ಗೋಯಿಂಗ್ ಟು ಆಸ್ಕ್ ಇಟ್ ಆಸ್ ಎನ್ ಟೆರಾಬೈಟ್ಸ್. ಸೊ ಈ ಥರ ಒಂದು ಟ್ರೆಂಡ್ ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅಡ್ವಾನ್ಸ್ಡ್. ಫೆಚ್ ಆಕರ್ಸ್ ಎನಿ ಟೈಮ್ ಡೇಟಾ ಇಸ್ ರಿಟ್ರೀವ್ಡ್ ಫ್ರಮ್ ದ ಮೆಮೊರಿ. ಮೆಮೊರಿಲಿಂದ ನಾವು ಡೇಟಾ ರಿಟ್ರೀವ್ ಮಾಡ್ತೀವಿ, 2 ತಗೋತೀವಿ, 3 ತಗೋತೀವಿ, ಆಮೇಲೆ ಪ್ರೊಸೆಸ್ ಮಾಡ್ತೀವಿ. ದ ಡಿಕೋಡರ್ ವಿದಿನ್ ದ CPU ಟ್ರಾನ್ಸ್ಲೇಟ್ಸ್ ಬೈನರಿ ಇನ್ಸ್ಟ್ರಕ್ಷನ್ಸ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಬೈನರಿ ಇನ್ಸ್ಟ್ರಕ್ಷನ್ಸ್ನಲ್ಲಿ ಡಿಕೋಡಿಂಗ್ ಆಗತ್ತೆ, ಅಲ್ಲಿಂದ
ಅದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗೆ ಕನ್ವರ್ಟ್ ಆಗುತ್ತೆ. ಸೊ ದ್ಯಾಟ್ ಎಂಗೇಜಸ್ ಅದರ್ ಪಾರ್ಟ್ಸ್ ಆಫ್ ದ CPU. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಇಸ್ ಎಕ್ಸಿಕ್ಯೂಷನ್ ಆಕರ್ಸ್ when computer interprets and carry out a computer's programs. Okay. So ಈ ಥರ different stages of the execution process. Carry out the computer's program set of instructions. ಈಗ with this background, how the CPU functionality ಅದು ಕೂಡ ನೋಡಿದ್ದೀವಿ ನಾವು. CPU ಯಾವ ಥರ ಫಂಕ್ಷನಾಲಿಟಿ ಆಗುತ್ತೆ, CPU ಅಂದರೆ ಏನು, CPU ಜೊತೆಗೆ ನಮಗೆ ಇನ್ಪುಟ್ ಡಿವೈಸಸ್ ಅಂದರೆ ಏನು, ಔಟ್ಪುಟ್ ಡಿವೈಸಸ್ ಅಂದರೆ ಏನು, ಒಂದು ಐಡಿಯಾ ಬಂತು ಈಗ, ಹೌದಲ್ವಾ ಮೈ ಡಿಯರ್ ಸ್ಟೂಡೆಂಟ್ಸ್? ಈಗ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್, ಇದು ಯಾವ ಥರ ಜನರೇಷನ್ಸ್ ಆಫ್ ದ ಕಂಪ್ಯೂಟರ್ಸ್ ಬೆಳೆದಿದೆ ಅದು ಕೂಡ ನಾವು ನೋಡಬೇಕಾಗಿದೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಜನರೇಷನ್ಸ್ ಆಫ್ ದ ಕಂಪ್ಯೂಟರ್ಸ್ ಈ ಚಾರ್ಟ್ನಲ್ಲಿ ನೀವು ನೋಡಿದಾಗ, ಇಲ್ಲಿ ಟ್ಯಾಬುಲರ್ ಕಾಲಮ್ನಲ್ಲಿ ನೀವು ನೋಡಿದಾಗ ನಿಮಗೆ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅದರದ್ದು ಯಾವಾಗ ಜನರೇಷನ್ ಆಗಿದೆ, ಟೈಮ್ ಲೈನ್ ಏನಿದೆ, ಇವಾಲ್ವಿಂಗ್ ಹಾರ್ಡ್ವೇರ್ ಏನಿತ್ತು, ಇದರ ಬಗ್ಗೆ ಒಂದು ಬ್ರೀಫ್ ಮಾಹಿತಿಯನ್ನು ಇಲ್ಲೇ ನೀವು ಈ ಚಾರ್ಟ್ನಲ್ಲಿ ನೋಡಬಹುದು. ಓಕೆ, ಫಸ್ಟ್ ಜನರೇಷನ್ಸ್ 1940 to 50. ಕೆಲವೊಂದು ಬುಕ್ಸ್ನಲ್ಲಿ ನಿಮಗೆ ಇದು 1946 to 54 ಅಂತೂ ನೀವು ನೋಡಬಹುದು. ಓಕೆ, ಸೊ ಮೋರ್ ಆರ್ ಲೆಸ್ ಇಟ್ ಈಸ್ ಬಿಟ್ವೀನ್ ದ 40s and 50s ಮೀಡಿಯಾ. ಸೊ ಕೆಲವೊಂದು ಸಲ ನಿಮಗೆ ಎಕ್ಸಾಮಿನೇಷನ್ಸ್ನಲ್ಲಿ ಈ ಥರ ಕ್ವಶನ್ಸ್ ಕೇಳ್ತಾರೆ. ಯಾವ ಥರ ಅಂದರೆ, ಫಸ್ಟ್ ಜನರೇಷನ್ ಟೈಮ್ ಲೈನ್ ವಾಸ್ ABCD 4 ಆಪ್ಷನ್ಸ್ ಕೊಡ್ತಾರೆ. ಇಲ್ಲ 1940 to 50 ಕೊಟ್ಟಿರ್ತಾರೆ, ಇಲ್ಲಾಂದರೆ 1946 to 54 ಅಂತ ಕೊಟ್ಟಿರ್ತಾರೆ. ಸೊ ಈ ಥರ ಕೊಟ್ಟಾಗ ನಿಮಗೆ ಇಲ್ಲೇ ಟಿಕ್ ಹಾಕಬೇಕಾಗತ್ತೆ. 1990 to 2000 to 2025 ಈ ಥರ ಏನಾದರೂ ಕೊಟ್ಟರೆ ಸೊ ಇದರಲ್ಲಿ ಇದು ನೀವು ಮಾರ್ಕ್ ಮಾಡಬೇಕಾಗಿರುತ್ತೆ ಅದಕ್ಕೆ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್. ಇದ್ರ ಜೊತೆಗೆ ಇದೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ವಿಚ್ ಹಾರ್ಡ್ವೇರ್ ಈಸ್ ಯೂಸ್ಡ್ ಇನ್ ದ ಫಸ್ಟ್ ಜನರೇಷನ್? ಓಕೆ, ದ ಫಾಲೋವಿಂಗ್ ಹಾರ್ಡ್ವೇರ್ ಈಸ್ ಯೂಸ್ಡ್ ಇನ್ ದಿ ಫಸ್ಟ್ ಜನರೇಷನ್ಸ್ ಅಂತ ಕೇಳಿದಾಗ ಇದು ವ್ಯಾಕ್ಯೂಮ್ ಟ್ಯೂಬ್ ಬೇಸ್ಡ್. ಸೊ ಇದು ನೀವು ಮಾರ್ಕ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. ಸೆಕೆಂಡ್ ಜನರೇಷನ್ಸ್ನಲ್ಲಿ ಅನದರ್ 10 yearsನಲ್ಲಿ ಡೆವಲಪ್ಮೆಂಟ್ ಆಯಿತು. ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ರಿಪ್ಲೇಸ್ಡ್ ವಿತ್ ದ ಟ್ರಾನ್ಸಿಸ್ಟರ್ ಬೇಸ್ಡ್. ವ್ಯಾಕ್ಯೂಮ್ ಟ್ಯೂಬ್ಸ್ ಇದು ಒಂದು ಬಿಗ್ ರೂಮ್ ಸೈಜ್ ಕಂಪ್ಯೂಟರ್ ಇತ್ತು ಮೈ ಡಿಯರ್ ಸ್ಟೂಡೆಂಟ್ಸ್. ದ ಫಸ್ಟ್ ಕಂಪ್ಯೂಟರ್ ಇವಾಲ್ವ್ಡ್. ಓಕೆ, ಸೊ ದ್ಯಾಟ್ ವಾಸ್ ಆಸ್ ಬಿಗ್ ಆಸ್ ಒನ್ ರೂಮ್ ಸೈಜ್. ಆಮೇಲೆ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಿದ ತಕ್ಷಣವೇ ಇದು ಇಟ್ ಹ್ಯಾಸ್ ಕಮ್ ಡೌನ್ ಟು ಎ ಟೇಬಲ್ ಸೈಜ್. ಆಮೇಲೆ ಥರ್ಡ್ ಜನರೇಷನ್ಸ್ನಲ್ಲಿ 60s to 90s ಇಂಟಗ್ರೇಟೆಡ್ ಸರ್ಕಿಟ್ಸ್ ICs ಬಂದ ಮೇಲೆ ಸೊ ದ ಕಂಪ್ಲೀಟ್ ಸರ್ಕಿಟ್ is going to be placed in a single unit of silicon chip, micro chip ನಲ್ಲಿ ಬಂತು. ಓಕೆ, ಆಮೇಲೆ ನೆಕ್ಸ್ಟ್ ಮೈಕ್ರೋ ಪ್ರೊಸೆಸರ್ ಪ್ರೋಗ್ರಾಮೇಬಲ್ ಫೀಚರ್ಸ್ ಇದರಲ್ಲಿ ಆ್ಯಡ್ ಆಯಿತು. ಓಕೆ, ಅದು 4th ಜನರೇಷನ್ಸ್ಗೆ ಬಂತು. ಓಕೆ, ಸೊ ಈಗ 5th ಜನರೇಷನ್, ದ ಪ್ರೆಸೆಂಟ್ ಟು ದಿ ಫ್ಯೂಚರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬೇಸ್ಡ್. ಈಗ ಎಲ್ಲಿ ಹೋದರೂ ಕೂಡ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಮಾತಾಡುವುದು ಕೇಳುತ್ತಿರಬಹುದು. ಮಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, ಇದು ದೀಸ್ ಆರ್ ದ ಬರ್ನಿಂಗ್ ಟಾಪಿಕ್ಸ್ ಇನ್ ದಿ ಕಂಪ್ಯೂಟರ್ ಟೆಕ್ನಾಲಜಿ. ಸೊ ಇದರಲ್ಲಿ ನಿಮಗೆ ಇದು ಸೈಜಸ್ ನೋಡಿ, ಡಿಫ್ರೆಂಟ್ ಸ್ಕೇಲ್ಸ್ ಆಫ್ ಇಂಟಗ್ರೇಷನ್ಸ್. ಸ್ಮಾಲ್ ಸ್ಕೇಲ್ ಇಂಟಗ್ರೇಷನ್ಸ್ is a term used in the field of electronics and digital circuits, described a level of integrated circuit technology. ಇಲ್ಲಿ SSI ಅಂತ ಏನಿದೆ ಅಲ್ಲ, ಇದರದು ಒಂದು ಲಿಮಿಟ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಒಂದು ಯೂನಿಟ್ ಪೀಸ್ ಆಫ್ ಸಿಲಿಕಾನ್ನಲ್ಲಿ ಎಷ್ಟು ಮಟ್ಟಿಗೆ ನೀವು ಇದರಲ್ಲಿ
ಕಂಪೋನೆಂಟ್ಸ್ ಹಾಕಬಹುದು. ಓಕೆ, ಕಂಪೋನೆಂಟ್ಸ್ ಹಾಕಬಹುದು. ಸಪೋಸ್ 100 ಕಂಪೋನೆಂಟ್ಸ್ ನೀವು ಇದರಲ್ಲಿ ಹಾಕಬಹುದು. ಓಕೆ, ಇಟ್ ಇಸ್ ಲೆಸ್ ದೆನ್ 100 ಕಂಪೋನೆಂಟ್ಸ್. ಇನ್ ಟರ್ಮ್ಸ್ ಆಫ್ ಲಾಜಿಕ್ ಗೇಟ್ಸ್ ಮಾತಾಡುವಾಗ ಲೆಸ್ ದೆನ್ 10 ಲಾಜಿಕ್ ಗೇಟ್ಸ್ ಇದರಲ್ಲಿ ಹಾಕಿದರೆ, ಸೊ ದಿಸ್ ಕೆಪಾಸಿಟಿ is known as a small scale integrations. ಇಲ್ಲಿ ಲಿಮಿಟೆಡ್ ನಂಬರ್ ಆಫ್ ಕಂಪೋನೆಂಟ್ಸ್ ಹಾಕ್ತಾ ಇದ್ದೀವಿ, ಲಿಮಿಟೆಡ್ ನಂಬರ್ ಆಫ್ ಲಾಜಿಕ್ ಗೇಟ್ಸ್ ಈ ಒಂದು ಯೂನಿಟ್ ಸಿಲಿಕಾನ್ ಸ್ಪೇಸ್ನಲ್ಲಿ ನಾವು ಹಾಕ್ತಾ ಇದ್ದೀವಿ ಅಂದರೆ ದಟ್ ವಾಸ್ ಎ ಸ್ಮಾಲ್ ಸ್ಕೇಲ್ ಇಂಟಗ್ರೇಷನ್ಸ್. ಇಲ್ಲೇ ಸ್ಮಾಲ್ ಸ್ಕೇಲ್ ಇಂಟಗ್ರೇಷನ್ಸ್ನಲ್ಲಿ ನೀವು ಏನು ನೋಡ್ತೀರಾ? ಸ್ಮಾಲ್ ಸ್ಕೇಲ್ ಇಂಟಗ್ರೇಷನ್ಸ್ನಲ್ಲಿ ನೀವು ನೋಡುವುದು ಇಲ್ಲೇ ಕೆಲವೊಂದು ಬೇಸಿಕ್ ಇಲೆಕ್ಟ್ರಾನಿಕ್ಸ್ ಮಾಡ್ಯೂಲ್ಸ್ ಇದರಲ್ಲಿ ಲಾಜಿಕ್ ಗೇಟ್ಸ್ ಕವರ್ ಆಗುತ್ತೆ, ಫ್ಲಿಪ್ ಫ್ಲಾಪ್ಸ್ ಕವರ್ ಆಗುತ್ತೆ, ಮಲ್ಟಿಪ್ಲೆಕ್ಸರ್ಸ್ ಕವರ್ ಆಗುತ್ತೆ, ಸಿಂಪಲ್ ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಮೆಮರಿ ಯೂನಿಟ್ಸ್ ಕವರ್ ಆಗುತ್ತೆ. ಇದರಲ್ಲಿ ನೀವು ಲೋ ಕೆಪಾಸಿಟಿ ಇದೆ, ಅಪ್ಲಿಕೇಶನ್ಸ್ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ನಲ್ಲಿ ನೀವು ಯೂಸ್ ಮಾಡಬಹುದು, ಸಿಂಪಲ್ ಕ್ಯಾಲ್ಕುಲೇಟರ್ಸ್ನಲ್ಲಿ ನೀವು ಯೂಸ್ ಮಾಡಬಹುದು. ಓಕೆ, ಸೊ ಇದರಲ್ಲಿ ಪ್ಯಾಕೇಜ್ ಟೈಪ್ ಬಂದು ಇದು ಡ್ಯುಯಲ್ ಇನ್ ಲೈನ್ ಪ್ಯಾಕೇಜ್, SMD, ಈ ಥರ ಡಿಫ್ರೆಂಟ್ ಪ್ಯಾಕೇಜಸ್ ಬರ್ತವೆ. ಡಿಪ್ ಅಂತ ಹೇಳ್ತೀವಿ, ಡ್ಯುಯಲ್ ಇನ್ ಲೈನ್ ಪ್ಯಾಕೇಜ್. ಇದು ಯಾವ ಥರ ಇರ್ತದೆ ಅಂದರೆ ಈ ಥರ IC ಇರುತ್ತೆ, ದೇರ್ ಇಸ್ ಒನ್ ನಾಚ್ ಹಿಯರ್, ಸೊ ಈ ಥರ IC ಇರುತ್ತೆ. ಇಲ್ಲೇ ಕೆಲವೊಂದು ಪಿನ್ಸ್ ಇರ್ತವೆ ಮೈ ಡಿಯರ್ ಸ್ಟೂಡೆಂಟ್. ಈ ಥರ ಪ್ಯಾಕೇಜ್ಗೆ ಡ್ಯುಯಲ್ ಇನ್ ಲೈನ್ ಅಂದಾಗ ಸೊ ಇಲ್ಲೇ ಮತ್ತು ಇಲ್ಲೇ 2 ಸೈಡ್ ಪಿನ್ಸ್ ಇರ್ತವೆ, ಅದಕ್ಕೆ ಡ್ಯುಯಲ್ ಅಂತ ಹೇಳ್ತೀವಿ, 2 ಸೈಡ್ ಪಿನ್ಸ್. ಓಕೆ, ಕ್ವಾಡ್ ಪ್ಯಾಕ್ನಲ್ಲಿ 4 ಸೈಡ್ಸ್ ಪಿನ್ಸ್ ಇರ್ತವೆ, ಇಲ್ಲೇನು ಪಿನ್ಸ್ ಇರ್ತವೆ, ಇಲ್ಲಿ ಇರ್ತವೆ. ಕ್ವಾಡ್ ಪ್ಯಾಕ್ ಇಲ್ಲೇ ಒಂದು ನಾಚ್ ಇರುತ್ತೆ. ಓಕೆ, ಸೊ ಕ್ವಾಡ್ ಪ್ಯಾಕ್ QP ಅಂತ ಹೇಳ್ತೀವಿ. ಇಲ್ಲೇ SSIನಲ್ಲಿ ಡಿಪ್ ಇರುತ್ತೆ ಮತ್ತು SMD ಇರುತ್ತೆ, ಸರ್ಫೇಸ್ ಮೌಂಟ್ ಡಿವೈಸ್. ಸೊ ಸರ್ಫೇಸ್ಗೆ PCBಗೆ ಹತ್ಕೊಂಡು ಒಂದು ಡಿವೈಸ್ ಇರುತ್ತೆ. ಓಕೆ, ಸೊ ಈ ಥರ ನಾವು ಇಲ್ಲೇ ಪ್ಯಾಕೇಜಸ್ವನ್ನು ನೋಡ್ತೀವಿ. ಓಕೆ, ಸ್ಮಾಲ್ ಸ್ಕೇಲ್ ಇಂಟಗ್ರೇಷನ್ಸ್. ಸೊ ಇಲ್ಲೇ ಈ ಥರ ಫ್ಯಾಬ್ರಿಕೇಶನ್ಸ್ ಯಾವ ಥರ ಆಗುತ್ತೆ ಅಂತ ಹೇಳಿ ಇಲ್ಲಿ ಒಂದು ಡಿಸ್ಕಷನ್ ಇದೆ ಮಾಡಿ ಸ್ಟೂಡೆಂಟ್. ನೆಕ್ಸ್ಟ್ ಬಂದು ಮೀಡಿಯಂ ಸ್ಕೇಲ್ ಇಂಟಗ್ರೇಷನ್ಸ್. ಮೀಡಿಯಂ ಸ್ಕೇಲ್ ಇಂಟಗ್ರೇಷನ್ಸ್ನಲ್ಲಿ ಈಗ 10 ಲಾಜಿಕ್ ಗೇಟ್ಸ್ಲಿಂದ 100 ಲಾಜಿಕ್ ಗೇಟ್ಸ್ಗೆ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ. 100 ಲಾಜಿಕ್ ಗೇಟ್ಸ್, 100 ಲಾಜಿಕ್ ಗೇಟ್ಸ್ ಆ್ಯಂಡ್ 500 ಕಂಪೋನೆಂಟ್ಸ್. ಸ್ಮಾಲ್ ಸ್ಕೇಲ್ಗಿಂತ ಇದು ಹೆಚ್ಚಾಗಿದೆ. ಮೋರ್ ದ್ಯಾನ್ 100 ಆ್ಯಂಡ್ ಲೆಸ್ ದ್ಯಾನ್ 500 ಕಂಪೋನೆಂಟ್ಸ್ ಕ್ಯಾನ್ ಬಿ ಫ್ಯಾಬ್ರಿಕೇಟೆಡ್ ಇನ್ ಎ ಯೂನಿಟ್ ಪೀಸ್ ಆಫ್ ಸಿಲಿಕಾನ್ ಮೈಕ್ರೋಚಿಪ್ನಲ್ಲಿ. 100 ಲಾಜಿಕ್ ಗೇಟ್ಸ್, ಲೆಸ್ ದ್ಯಾನ್ 100 ಲಾಜಿಕ್ ಗೇಟ್ಸ್, ಗ್ರೇಟರ್ ದ್ಯಾನ್ 10 ಲಾಜಿಕ್ ಗೇಟ್ಸ್. ಸ್ಮಾಲ್ ಸ್ಕೇಲ್ ಇಂಟಗ್ರೇಷನ್ಸ್ಲಿಂದ ಮೀಡಿಯಂ ಸ್ಕೇಲ್ ಇಂಟಗ್ರೇಷನ್ಸ್ಗೆ ಟೆಕ್ನಾಲಜಿ ಹೌ ಇಟ್ ಈಸ್ ಡೆವಲಪ್ಡ್. ಇದು 1960ಸ್ನಲ್ಲಿ ಬಂದಿದೆ. ಸೊ ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಟು ಬಿ ಕನೆಕ್ಟೆಡ್ ಆನ್ ಎ ಸಿಂಗಲ್ ಚಿಪ್. ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಟು ಬಿ ಫ್ರಾಂಕ್ಲಿ ಸ್ಪೀಕಿಂಗ್, ನಾವು ಇಲ್ಲೇ ಆ ಸಿಲಿಕಾನ್ ಚಿಪ್ದು ಏನು ಸೈಜ್ ಇದೆ ಅಲ್ಲ, ಅಲ್ಲೇ 1 ಅಥವಾ 2 ಸ್ಮಾಲ್ ಶಾರ್ಪ್ ಪೆನ್ನಿಂದ ಡಾಟ್ ಸಹಿತ ಹಾಕ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ಇಮ್ಯಾಜಿನ್ ಹೌ ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಆರ್ ಫ್ಯಾಬ್ರಿಕೇಟೆಡ್. ಓಕೆ, ಸೊ ಇನ್ ವೆಲ್ ಸ್ಟ್ರಕ್ಚರ್ಡ್ ಮ್ಯಾನರ್. ಸುಮ್ಮನೆ ಅದೇ ಏನೋ ಸಿಲಿಕಾನ್ನಲ್ಲಿ ಅದು ಟ್ರಾನ್ಸಿಸ್ಟರ್ಸ್ ಹಾಕಿದ್ದಾರೆ, ಡಂಪ್ ಮಾಡಿದ್ದಾರೆ ಅಂತಲ್ಲ, ಅದು ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಅದು ಫ್ಯಾಬ್ರಿಕೇಶನ್ ಆಗಿರುತ್ತೆ. ಇಟ್ ಈಸ್ ಟೋಟಲಿ ಔಟ್ ಆಫ್ ಅವರ್ ಇಮ್ಯಾಜಿನೇಷನ್ಸ್ ಮೈ ಡಿಯರ್ ಸ್ಟೂಡೆಂಟ್. ಓಕೆ, ಇಲ್ಲೇ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಮತ್ತು ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಟಗ್ರೇಷನ್ಸ್ ಮೇಡ್ ಇಟ್ ಪಾಸಿಬಲ್ ಫಾರ್ ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಟು ಬಿ ಕನೆಕ್ಟೆಡ್ ಆನ್ ಸಿಂಗಲ್ ಚಿಪ್. ಇದು ಆಗಿದೆ. ಇದು ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮೈಕ್ರೋ ಕಂಪ್ಯೂಟರ್ಸ್ನಲ್ಲಿ ಯೂಸ್ ಮಾಡ್ತಾರೆ,
data multiplexing, demultiplexing, multiplexing many inputs to one output, demultiplexing one input to many outputs, multiplexer, demultiplexers ನಲ್ಲಿ ಇದು ಯೂಸ್ ಮಾಡ್ತಾರೆ. ಓಕೆ, ಡಿಜಿಟಲ್ ಕಂಟ್ರೋಲ್ ಸಿಸ್ಟಮ್ಸ್ ನಲ್ಲಿ ಇದು ಯೂಸ್ ಮಾಡ್ತಾರೆ. ಈ ತರ ಟೆಕ್ನಾಲಜಿ, ಮೀಡಿಯಂ ಸ್ಕೇಲ್ ಇಂಟಗ್ರೇಷನ್ಸ್. ಅಂಡ್ ದ ನಂಬರ್ ಆಫ್ ಗೇಟ್ಸ್ ಅಂಡ್ ಪ್ಯಾಕೇಜಸ್ ಇಲ್ಲೇ ಕೂಡ ಟಿಪ್ ಆಸ್ ವೆಲ್ ಆಸ್ SMD ಯೂಸ್ ಮಾಡ್ತಾರೆ ಮೈ ಡಿಯರ್ ಸ್ಟೂಡೆಂಟ್ಸ್. ಡ್ಯುಯಲ್ ಇನ್ ಲೈನ್ ಪ್ಯಾಕೇಜ್ ಮತ್ತು ಸರ್ಫೇಸ್ ಮೌಂಟ್ ಡಿವೈಸ್ ಅದು ಕೂಡ ಯೂಸ್ ಆಗುತ್ತೆ. ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ಸ್, ಇದು ಆದ ನಂತರ ಇದು ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ಸ್. ಇಲ್ಲಿ ಮತ್ತೆ ಎನ್ಹ್ಯಾನ್ಸ್ ಆಗುತ್ತೆ ಟೆಕ್ನಾಲಜಿ. ಸೊ 500 ಕಂಪೋನೆಂಟ್ಸ್ಗಿಂತ ಹೆಚ್ಚಾಗಿ ಥೌಸಂಡ್ಸ್ ಆಫ್ ಕಂಪೋನೆಂಟ್ಸ್ ಇದರಲ್ಲಿ ಫ್ಯಾಬ್ರಿಕೇಟ್ ಮಾಡ್ತಾರೆ ಒಂದು ಸಿಂಗಲ್ ಯೂನಿಟ್ ಚಿಪ್ನಲ್ಲಿ. ಓಕೆ, ಸೊ ಜಸ್ಟ್ ಇಮ್ಯಾಜಿನ್ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ಸ್ನಲ್ಲಿ 500ಲಿಂದ 3 lakh components, 500 greater than 500, less than 3 lakh components ಇಲ್ಲೇ ಸ್ಟೋರ್ ಮಾಡ್ತಾರೆ, ಫ್ಯಾಬ್ರಿಕೇಟ್ ಮಾಡ್ತಾರೆ. ಸೊ ಮೋರ್ ದ್ಯಾನ್ 100 ಗೇಟ್ಸ್, ಗ್ರೇಟರ್ ದ್ಯಾನ್ 100 ಗೇಟ್ಸ್. ಇದಕ್ಕಿಂತ ಮುಂಚೆ ನೋಡಿದ್ವಿ ನಾವು ಮೀಡಿಯಂ ಸ್ಕೇಲ್ನಲ್ಲಿ ಲೆಸ್ ದ್ಯಾನ್ 100, ಗ್ರೇಟರ್ ದ್ಯಾನ್ 10 ಇತ್ತು. ಇಲ್ಲೇ 100ಗಿಂತ ಹೆಚ್ಚಿಂದು ಓಕೆ ಸೊ ಗೇಟ್ಸ್ ಅನ್ನು ಫ್ಯಾಬ್ರಿಕೇಶನ್ಸ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಇಟ್ ಇಸ್ ಅ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ಸ್. ಸೊ ಇಲ್ಲಿ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಸೊ ದ ಅಪ್ಲಿಕೇಶನ್ಸ್ ಆಫ್ ದಿಸ್ ಇಸ್ ಅ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಇನ್ಕ್ಲೂಡಿಂಗ್ ಮೈಕ್ರೋ ಕಂಪ್ಯೂಟರ್ಸ್ನಲ್ಲಿ ಯೂಸ್ ಮಾಡ್ತಾರೆ, ಡಿಜಿಟಲ್ ಸಿಗ್ನಲ್ ಪ್ರಾಸೆಸಿಂಗ್, ಮೈಕ್ರೋ ಪ್ರೊಸೆಸರ್, ಡಿಜಿಟಲ್ ಸಿಗ್ನಲ್ ಪ್ರಾಸೆಸಿಂಗ್ DSP ಅಂತ ಹೇಳ್ತೀವಿ, ಮೆಮೊರಿ ಡಿವೈಸಸ್ನಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಕೌಂಟ್ಲೆಸ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅದರಲ್ಲಿ ಕೂಡ ಇದು ಯೂಸ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಸೊ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ಸ್ allowed the chips to tens of thousands then millions of components ಹೋಗುತ್ತೆ. ನೆಕ್ಸ್ಟ್ VLSI, ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ಸ್. ಇಲ್ಲಿಂದ ಮೈಕ್ರೋ ಪ್ರೊಸೆಸರ್ ಏರಾ ಸ್ಟಾರ್ಟ್ ಆಯಿತು. ಓಕೆ, so when first time I visited to Vishweshwaraya Technological Museum, Kasturba Gandhi Road, Bangalore, ಇಲ್ಲಿ ಹೋದಾಗ ಇಲ್ಲೇ ಒಂದು ಡಿಮಾನ್ಸ್ಟ್ರೇಷನ್ಸ್ಗೆ ಅಂತ ಹೇಳಿ ಒಂದು Pentium 3, ಸೊ Pentium 3 ಮೈಕ್ರೋ ಪ್ರೊಸೆಸರ್ ಇಲ್ಲಿ ಇಟ್ಟಿದ್ದಾರೆ ಅವರು. ಓಕೆ, ಸೊ Pentium 3 P3 ಮೈಕ್ರೋ ಪ್ರೊಸೆಸರ್ ಇಟ್ಟಿದ್ದಾರೆ. ಇದರಲ್ಲಿ 4.2 ಬಿಲಿಯನ್ ಟ್ರಾನ್ಸಿಸ್ಟರ್ಸ್ ಇದ್ದಾವೆ. ಸೊ ಇಲ್ಲಿ ಈ ಚಿಪ್ಗೆ ನಾವು ಥ್ರೂ ಎ ಪವರ್ಫುಲ್ ಮೈಕ್ರೋಸ್ಕೋಪ್ ನೋಡಬೇಕಾಗತ್ತೆ. ಇದ್ರ ಜೊತೆಗೆ ಒಂದು ದೊಡ್ಡದು ಡ್ರಮ್ಮನ್ನು ಇಟ್ಟಿದ್ದಾರೆ. ಇದರಲ್ಲಿ 4.2 ಬಿಲಿಯನ್ ಟ್ರಾನ್ಸಿಸ್ಟರ್ಸ್ ಇಲ್ಲಿ ಹಾಕಿದ್ದಾರೆ. ಸೊ ಬೋತ್ ಆರ್ ಇಕ್ವಿವ್ಯಾಲೆಂಟ್ ಅಂತ ತೋರಿಸಿದ್ದಾರೆ. ಯಾರಾದರೂ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಮ್ಯೂಸಿಯಂ ಬೆಂಗಳೂರಿಗೆ ವಿಸಿಟ್ ಮಾಡಿದಾಗ ಇದು ನೋಡಬಹುದು ಅಲ್ಲೇ. ಓಕೆ, ಸೊ ಅದು ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ಸ್. ಸೊ ದಿಸ್ has got the different packages also. Okay, so quad pack ನಾವು ಇಲ್ಲಿ ನೋಡಬಹುದು. ಸೊ ಮೈಕ್ರೋ ಪ್ರೊಸೆಸರ್ ಟೆಕ್ನಾಲಜಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್. VLSI represents a significant advancement beyond the large scale integrations and involves the integration of a vast number of electronics components or logic gates onto a single semiconductor. So totally it is out of imaginations.
So then the technology has grown up to ultra large scale integrations. Ultra large scale integrations in billions of transistors and other components, billions of transistors, unlimited number of transistors, countless number of transistors, components on a single chip. Okay, so it is the fastest one. Okay, so it requires very small space, micro space. ಆ ಸ್ಪೇಸ್ನಲ್ಲಿ ಸಾಕಷ್ಟು ಕಂಪೋನೆಂಟ್ಸ್ ಇಲ್ಲಿ ಫ್ಯಾಬ್ರಿಕೇಶನ್ಸ್ ಮಾಡಿರ್ತಾರೆ. ಸೊ ಇಲ್ಲಿಂದ ನಾವು ಎಕ್ಸ್ಪೆಕ್ಟಿಂಗ್ ದಿ ಫಾಸ್ಟ್ ರಿಸಲ್ಟ್ಸ್. Yes, my dear students, so this is how that fabrications of the ICs will take place. We have gone through that all details. Now coming to this main characteristics of the first generations of computers. ಇದರದ್ದು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ ಅದು ಕೂಡ ನಾವು ನೋಡ್ಕೊತ ಬರೋಣ. ಓಕೆ, ಮೇನ್ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಏನು ಯೂಸ್ ಮಾಡಿದ್ದಾರೆ, ಇಲ್ಲೇ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡಿದ್ದಾರೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಟು ಬಿ ರಿಮೆಂಬರ್. ಓಕೆ, ಸೊ ಇಲ್ಲಿ ನೀವು ಭಾಳಷ್ಟು ಗಮನ ಕೊಟ್ಟು ಕೇಳಬೇಕಾಗಿದೆ. ವ್ಯಾಕ್ಯೂಮ್ ಟ್ಯೂಬ್ ಇಲ್ಲಿ ಯೂಸ್ ಮಾಡ್ತೀವಿ. ಮೇನ್ ಕಂಪೋನೆಂಟ್, ಮೇನ್ ಎಲೆಕ್ಟ್ರಾನಿಕ್ ಕಂಪೋನೆಂಟ್ ಇದು ಫಸ್ಟ್ ಜನರೇಷನ್ಸ್ನಲ್ಲಿ ಮಾಡ್ತೀವಿ. ಸೆಕೆಂಡ್ ಜನರೇಷನ್ಸ್ನಲ್ಲಿ ಮಾಡುವುದು ಟ್ರಾನ್ಸಿಸ್ಟರ್. ಥರ್ಡ್ ಜನರೇಷನ್ಸ್ನಲ್ಲಿ ನಾವು ಇಂಟಗ್ರೇಟೆಡ್ ಸರ್ಕ್ಯೂಟ್ ICs ಯೂಸ್ ಮಾಡ್ತೀವಿ. ಫೋರ್ತ್ ಜನರೇಷನ್ಸ್ನಲ್ಲಿ ಸೊ ಅಗೈನ್ ಅಡ್ವಾನ್ಸ್ ಆಗಿ ಮೈಕ್ರೋ ಪ್ರೊಸೆಸರ್ ಬರುತ್ತೆ. ಫಿಫ್ತ್ ಜನರೇಷನ್ಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ. ಮೇನ್ ಮೆಮೊರಿ ಮ್ಯಾಗ್ನೆಟಿಕ್ ಡ್ರಮ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಟೇಪ್ಸ್ ಆಗಿದೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಸ್ಟ್ ಜನರೇಷನ್ಸ್ನಲ್ಲಿ ಮಷಿನ್ ಲ್ಯಾಂಗ್ವೇಜ್ ಆಗಿದೆ. ಸೆಕೆಂಡ್ ಜನರೇಷನ್ಸ್ನಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಆಗಿದೆ. ಥರ್ಡ್ ಜನರೇಷನ್ಲಿಂದ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಆಗಿದೆ. ಲ್ಯಾಂಗ್ವೇಜ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಕಮ್ಯುನಿಕೇಶನ್ ಪಾತ್ ಆರ್ ಕಮ್ಯುನಿಕೇಶನ್ ಚಾನಲ್ ಬಿಟ್ವೀನ್ ದ ಟೂ ಡಿಫರೆಂಟ್ ಆಬ್ಜೆಕ್ಟ್ಸ್ ಟು ಮೇಕ್ ದಮ್ ಟು ಅಂಡರ್ಸ್ಟ್ಯಾಂಡ್, ಟು ಮೇಕ್ ದಮ್ ಟು ಟ್ರಾನ್ಸ್ಫರ್ ದ ಇನ್ಫಾರ್ಮೇಷನ್ಸ್ ಬಿಟ್ವೀನ್ ದಮ್. ಓಕೆ, ಸೊ ಪವರ್, ಲಾಡ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಲಾಡ್ ಆಫ್ ಜನರೇಷನ್ ಆಫ್ ದ ಹೀಟ್ ಜನರೇಟ್ ಆಗುತ್ತೆ. ಇಲ್ಲೇ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿರ್ತಾರೆ. ಅದು ಡಯೋಡ್ ಆಗಿರ್ಬೋದು, ಟ್ರಯೋಡ್ ಆಗಿರ್ಬೋದು. ಓಕೆ, ಸೊ ಕ್ಯಾಥೋಡ್, ಆ್ಯನೋಡ್ ಇರುತ್ತೆ. ಇಲ್ಲಿ ಒಂದು ಫಿಲಾಮೆಂಟ್ ಇರುತ್ತೆ. ಫಿಲಾಮೆಂಟ್ ಹೀಟ್ ಮಾಡಿದಾಗ electrons are going to be emitted from the cathode to the anode. Okay, so to make this one, so ಇದು ಒಂದು ಸ್ವಿಚ್ ಆಗಿರುತ್ತೆ. ಒಂದು ಆಂಪ್ಲಿಫೈಯರ್ ಕೂಡ ಆಕ್ಟ್ ಆಸ್ ಎ ಆಂಪ್ಲಿಫೈಯರ್, ಆಕ್ಟ್ಸ್ ಆಸ್ ಎ ಸ್ವಿಚ್. ಈ ಕಂಪೋನೆಂಟ್ಸ್ ಸೈಜ್ ದೊಡ್ಡದಿರುತ್ತೆ. ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡುತ್ತೆ, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಹೀಟ್ ಕೂಡ ಜನರೇಟ್ ಮಾಡುತ್ತೆ. ಸೊ ದೇರ್ ವಾಸ್ ಎ ಡಿಸ್ಅಡ್ವಾಂಟೇಜಸ್ ಅಂಡ್ ದ ರೂಮ್ ಸೈಜ್ ಕಂಪ್ಯೂಟರ್ ಆಗಿತ್ತು ಈ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿದಾಗ. ಸೊ ಸ್ಪೀಡ್ ಆ್ಯಂಡ್ ಸೈಜ್ ವೆರಿ ಲೋ ಆ್ಯಂಡ್ ವೆರಿ ಲಾರ್ಜ್ ಇನ್ ಸೈಜ್, ಎಂಟೈರ್ ರೂಮ್ ಸೈಜ್ ಆಗಿರುತ್ತೆ. ಇನ್ಪುಟ್ ಔಟ್ಪುಟ್ ಡಿವೈಸಸ್, ಪಂಚ್ ಕಾರ್ಡ್ಸ್ ಆ್ಯಂಡ್ ಪೇಪರ್ ಟೇಪ್ಸ್ ಇದರಲ್ಲಿ ಯೂಸ್ ಮಾಡಿರ್ತಾರೆ. ಓಕೆ, ಸೊ ದೀಸ್ ಆರ್ ದ ಬೇಸಿಕ್ ಕ್ಯಾರೆಕ್ಟರ್ಸ್. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ, ಸೊ ನಾವು ಇದರಲ್ಲಿ ಯಾವ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ನೋಟ್ ಡೌನ್. ಇದರಲ್ಲಿ ಯಾವ ಮೇಜರ್ ಎಲೆಕ್ಟ್ರಾನಿಕ್ಸ್ ಕಂಪೋನೆಂಟ್ ಯೂಸ್ ಮಾಡ್ತೀವಿ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನಾವು ಏನು ಬರೆದಿದ್ದೀವಿ ಅಲ್ಲ, ಎನ್ಯಾಕ್, ಯುನಿವ್ಯಾಕ್, IBM 650, IBM 701, etc. So this is also very important to note down. Electronic numerical integrator automatic computer. This was the first computer. Universal automatic computer. International business machine. So the different versions. These are the first computers so evolved. Okay. So introduced to the world computers. So there were about 100 different vacuum tubes computers produced between 1942 to 1960. ಇದು ಫಸ್ಟ್ ಜನರೇಷನ್ ಕ್ಯಾರೆಕ್ಟರ್ಸ್. ಸೆಕೆಂಡ್ ಜನರೇಷನ್ಸ್ ಕ್ಯಾರೆಕ್ಟರ್ಸ್ ಏನಾಗಿದೆ ನೋಡಿ. ಸೊ ಇದರಲ್ಲಿ ನಮಗೆ ಮುಖ್ಯವಾಗಿ ಗೊತ್ತಾಗಬೇಕಾಗಿದ್ದು, ಸೊ ಟೈಮ್ ಲೈನ್ ಏನಿತ್ತಪ್ಪ ಇದರದ್ದು 1950 to 60s. ಸೊ ಮೇನ್ ಕಂಪೋನೆಂಟ್ ಏನಿತ್ತು, ಟ್ರಾನ್ಸಿಸ್ಟರ್ಸ್ ಇತ್ತು. ಮೆಮೊರಿ ಅಂದರೆ ಸೇಮ್ ಇತ್ತು.
ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಾಗಿದೆ, ಅಸೆಂಬ್ಲಿ ಲ್ಯಾಂಗ್ವೇಜ್ ಆಗಿದೆ. ಓಕೆ, ಅಲ್ಲಿ ಏನಿತ್ತು, ಮಷೀನ್ ಲ್ಯಾಂಗ್ವೇಜ್ ಇತ್ತು, ವಿಚ್ ಇಸ್ ರಿಟರ್ನ್ ಇನ್ ಟರ್ಮ್ಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದರೆ ಸೊ ದೇರ್ ವಿಲ್ ಬಿ ಎ ಶಾರ್ಟ್ಕಟ್ ಲ್ಯಾಂಗ್ವೇಜ್. ಓಕೆ, ಇಂಗ್ಲೀಷ್ದೇ ಸ್ವಲ್ಪ ಶಾರ್ಟ್ಕಟ್ ಲ್ಯಾಂಗ್ವೇಜ್ ಆಗಿದೆ, ನಿಮಾನಿಕ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಕಂಪ್ಯೂಟರ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಅಸೆಂಬ್ಲಿ ಲ್ಯಾಂಗ್ವೇಜ್. ಸೊ ದೇರ್ ಫೋರ್ ವಿ ನೀಡ್ ಟು ಹ್ಯಾವ್ ಎ ಟ್ರಾನ್ಸ್ಲೇಟರ್ ಟು ಮೇಕ್ ದ ಕಂಪ್ಯೂಟರ್ ಆರ್ ದ ಸಿಸ್ಟಮ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಅದು ಮಾಡಬೇಕಾಗಿದೆ. ಇದ್ರದ್ದು ಪವರ್ ಮತ್ತು ಸೈಜ್ ಏನಿದೆ ಕಂಪ್ಯಾರಿಟಿವ್ಲಿ ಹಿಂದಿಂದು ವರ್ಷನ್ ಏನಿತ್ತು ಫಸ್ಟ್ ಜನ್ರೇಷನ್ಸ್, ಅದಕ್ಕಿಂತ ಇದು ಬೆಟರ್. ಸೊ ಲೋ ಪವರ್ ಕನ್ಸಂಪ್ಷನ್ ಆಗುತ್ತೆ, ಹೀಟು ಕೂಡ ಸ್ವಲ್ಪ ಲೆಸ್ ಆಗುತ್ತೆ. ಆದರೆ ಹೈಯರ್ ವರ್ಷನ್ಸ್ಗೆ ಕಂಪೇರ್ ಮಾಡಿದಾಗ ದಿಸ್ ಈಸ್ ಆಲ್ಸೋ ಹ್ಯಾವಿಂಗ್ ಸಮ್ ಲಿಮಿಟೇಷನ್ಸ್. ಸ್ಪೀಡ್ ಕೂಡ ಮಾಡ್ರೇಟ್ ಸ್ಪೀಡ್ ಇರುತ್ತೆ. ಓಕೆ, ಪಂಚ್ ಕಾರ್ಡ್ಸ್ ಮತ್ತು ಮ್ಯಾಗ್ನೆಟಿಕ್ ಟೇಪ್ಸ್ ಅದು ಕೂಡ ಸೇಮ್ ಇರುತ್ತೆ. ಎಲ್ಲ ಎಕ್ಸಾಂಪಲ್ಸ್ ಕೂಡ ಇಲ್ಲೇ ನಾವು ನೋಟ್ ಡೌನ್ ಮಾಡಿದ್ದೀವಿ. ಓಕೆ, ದಿಸ್ ಈಸ್ ಅಬೌಟ್ ಸೆಕೆಂಡ್ ಜನ್ರೇಷನ್ಸ್. ಸೊ ಥರ್ಡ್ ಜನ್ರೇಷನ್ಸ್ಗೆ ಬಂದಾಗ 1960s to 70 ಟೈಮ್ ಲೈನ್ಸ್ ನೆನ್ಪಿಟ್ಕೋಬೇಕು. ಮೇಜರ್ ಕಂಪೋನೆಂಟ್ಸ್ ಯೂಸ್ಡ್ ಇಲ್ಲೇ ಯಾವುದಪ್ಪ ಅಂದರೆ ಇಂಟಗ್ರೇಟೆಡ್ ಸರ್ಕ್ಯೂಟ್ ICs, ಆಮೇಲೆ ಮೆಮೊರಿ ಸೇಮ್ ಇದೆ, ಡಿಸ್ಕ್ ಒಂದು ಇನ್ಕ್ಲೂಡ್ ಆಗಿದೆ. ಬಟ್ ನೋ ಮೋರ್ ಡಿಸ್ಕ್ ಈಸ್ ಆಲ್ಸೋ ಯೂಸ್ಡ್ nowadays because it's all outdated technology. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಬಂದಿದೆ. ಇಲ್ಲೇ ಫೋಟ್ರಾನ್, ಬೇಸಿಕ್, ಪಾಸ್ಕಲ್, ಕೋಬಾಲ್, ಸಿ ಎಟ್ಸೆಟ್ರಾ ಆಗಿರ್ಬೋದು. ಇದಕ್ಕಿಂತ ಬೆಸ್ಟ್ ಲ್ಯಾಂಗ್ವೇಜಸ್, ಬೆಸ್ಟ್ ಫೀಚರ್ಸ್ ಉಳ್ಳುವಂತಹ ಲ್ಯಾಂಗ್ವೇಜಸ್ ಈಗ ನಾವು ಪ್ರೆಸೆಂಟ್ ಕಾಣ್ತಾ ಇದ್ದೀವಿ ಇನ್ ದಿ ಫಿಫ್ತ್ ಜನ್ರೇಷನ್ಸ್ ಕಂಪ್ಯೂಟರ್ಸ್. ಓಕೆ, ಸೈಜ್ ಕೂಡ ಇದರದ್ದು ಸ್ಮಾಲರ್, ಚೀಪರ್ ಆ್ಯಂಡ್ ಮೋರ್ ಎಫಿಷಿಯೆಂಟ್ ದ್ಯಾನ್ ದ ಸೆಕೆಂಡ್ ಜನ್ರೇಷನ್ಸ್. ಓಕೆ, ಸೊ ಇದಕ್ಕೆ ನಾವು ಮಿನಿ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಸ್ಪೀಡು ಕೂಡ ಹಿಂದಿನ ಜನ್ರೇಷನ್ಸ್ಲಿಂದ ಇಂಪ್ರೂವ್ಮೆಂಟ್ಸ್ ಇದೆ, ಬೆಸ್ಟ್ ಸ್ಪೀಡ್ ಇದೆ, ರಿಲಯಬಿಲಿಟಿ ಇದೆ. ಆಮೇಲೆ ಇನ್ಪುಟ್ ಔಟ್ಪುಟ್ ಡಿವೈಸಸ್, ಮ್ಯಾಗ್ನೆಟಿಕ್ ಟೇಪ್, ಕೀಬೋರ್ಡ್, ಮಾನಿಟರ್, ಪ್ರಿಂಟರ್ ಎಟ್ಸೆಟ್ರಾ ಇಲ್ಲೇ ಅಡ್ವಾನ್ಸ್ ಆಗಿ ಇನ್ಕ್ಲೂಡ್ ಆಗಿದೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದಿ ಥರ್ಡ್ ಜನ್ರೇಷನ್ಸ್. ಫೋರ್ತ್ ಜನ್ರೇಷನ್ಸ್ಗೆ ಬಂದಾಗ ಇಲ್ಲೇ 1970s ಟು ಪ್ರೆಸೆಂಟ್. ಯಾಕಂದರೆ 1971ನಲ್ಲಿ ಮೈಕ್ರೋ ಪ್ರೊಸೆಸರ್, ಇಂಟೆಲ್ದವರು ಫಸ್ಟ್ ಮೈಕ್ರೋ ಪ್ರೊಸೆಸರ್ they have launched, they have released, that is 4004 microprocessor. It was a 4-bit microprocessor. This is the very first microprocessor evolved by Intel Corporation Inc. US. Okay? So ಇದು 1971ನಲ್ಲಿ ಬಂತು. ಸೊ ಮೇನ್ ಕಂಪೋನೆಂಟ್ ಯಾವುದಿದೆ, ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ಸ್ ಆ್ಯಂಡ್ ದ ಮೈಕ್ರೋಪ್ರೊಸೆಸರ್. VLSI ಕೂಡ ಬಂತು. ಅಲ್ಲೇ ನಂಬರ್ ಆಫ್ ಥೌಸಂಡ್ಸ್ ಆಫ್ ಮಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಆರ್ ಗೋಯಿಂಗ್ ಟು ಬಿ ಫ್ಯಾಬ್ರಿಕೇಟೆಡ್ ಆನ್ ಎ ಸಿಂಗಲ್ ಯೂನಿಟ್ ಮೈಕ್ರೋಚಿಪ್. ಈ ಟೆಕ್ನಾಲಜಿ ಜೊತೆಗೆ ಮೈಕ್ರೋಪ್ರೊಸೆಸರ್ ಇಂಟ್ರೊಡ್ಯೂಸ್ ಆಯಿತು. ಮೈಕ್ರೋಪ್ರೊಸೆಸರ್ ಅಂದ್ರೆ ಏನು? ಇಟ್ ಈಸ್ ಎ ಎಲೆಕ್ಟ್ರಾನಿಕ್, ಇಟ್ ಈಸ್ ಎ ಲಾಜಿಕಲ್, ಇಟ್ ಈಸ್ ಎ ಡಿಜಿಟಲ್ programmable device which is going to perform some arithmetic and logical operations on the different operations to be performed. VLSI, thousands of transistors on a single microchip. 8086 microprocessor nalli ಎಷ್ಟು ಟ್ರಾನ್ಸಿಸ್ಟರ್ಸ್ ಇದಾವೆ ಅಂದರೆ, ಸೊ ವಿ ಕ್ಯಾನಾಟ್ ಇಮ್ಯಾಜಿನ್ ಮೈ ಡಿಯರ್ ಸ್ಟೂಡೆಂಟ್ಸ್, 29,000 ಟ್ರಾನ್ಸಿಸ್ಟರ್ಸ್ ಇದಾವೆ. ಇಟ್ ಹ್ಯಾಸ್ ಡ್ರಾಸ್ಟಿಕಲಿ ಇನ್ಕ್ರೀಸ್ as the technology starts growing. Okay? So Mr. More ಏನು ಹೇಳ್ತಾನೆ, ಎವ್ರಿ 3 months the technology is going to get double ಅಂತ ಹೇಳ್ತಾನೆ. ಇವತ್ತು 29,000 ಟ್ರಾನ್ಸಿಸ್ಟರ್ಸ್ ಇದ್ರೆ ನೆಕ್ಸ್ಟ್ 3 monthsಗೆ ಇಟ್ ಬಿಕಮ್ಸ್ 58,000 ಟ್ರಾನ್ಸಿಸ್ಟರ್ಸ್ ಕೆಪಾಸಿಟಿದಾಗಿರುತ್ತೆ. ಓಕೆ, ಈ ಥರ ಮತ್ತೆ ಸೈಜ್ ಆಫ್ ದಿ ಸಿಲಿಕಾನ್ ಚಿಪ್, ಇಟ್ ಈಸ್ ಡ್ರಾಸ್ಟಿಕಲಿ, it is amazingly, it is going to get reduced. ಅದು ರೆಡ್ಯೂಸ್ ಆಗ್ತಾ ಬಂದಿದೆ. ಈಗ ಮೈಕ್ರೋ ಬಗ್ಗೆ ಇಲ್ಲ, 10 to the power -6 is micro, 10 to the power of -9 is nano. ಸೊ ಈಗ 10 to the power -12 ಪೀಕೋಗೆ ಬಂದಿದೆ, ನ್ಯಾನೋಕ್ಕಿಂತ ಕಡಿಮೆ ಬಂದಿದೆ. ಸೊ ಈ ಥರ ಟೆಕ್ನಾಲಜಿ ಫಾಸ್ಟ್ ಆಗ್ತಾ ಇದೆ, ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಮೆಮೊರಿ ಇಲ್ಲೇ ಸೆಮಿಕಂಡಕ್ಟರ್ ಮೆಮೊರಿ, ROM ಯೂಸ್ ಮಾಡಿದ್ದಾರೆ. ಓಕೆ, ಫೋರ್ತ್ ಜನ್ರೇಷನ್ಸ್ನಲ್ಲಿ. ಸೊ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇದು ಯೂಸ್ ಮಾಡಿದ್ದಾರೆ. ಸೊ ROM ಈಸ್
random read only memory ಆಗಿದೆ, which contains the BIOS program, basic input output systems program, ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಪೈಥಾನ್, ಸಿ ಹ್ಯಾಶ್, ಜಾವಾ, ಜಾವಾಸ್ಕ್ರಿಪ್ಟ್, ರಸ್ಟ್, ಕಾಟ್ಲಿನ್ ಎಟ್ಸೆಟ್ರಾ. ಓಕೆ, ಸೊ ಎ ಮಿಕ್ಸ್ ಆಫ್ ಬೋತ್ ಥರ್ಡ್ ಆ್ಯಂಡ್ ಫೋರ್ತ್ ಜನರೇಷನ್ ಲ್ಯಾಂಗ್ವೇಜಸ್. ಸೊ ಥರ್ಡಲ್ಲಿ ಯಾವ ಲ್ಯಾಂಗ್ವೇಜಸ್ ಇದ್ದಾವೆ? ಸಿ ಇದೆ, ಫೋಟ್ರಾನ್ ಇದೆ, ಬೇಸಿಕ್ ಇದೆ, ಪಾಸ್ಕಲ್ ಇದೆ. ಆ ಲ್ಯಾಂಗ್ವೇಜು ಕೂಡ ಇದರಲ್ಲಿ ಡೆವಲಪ್ ಆಗಿದೆ ಫೋರ್ತ್ ಜನರೇಷನ್ನಲ್ಲಿ. ಓಕೆ, ಇಲ್ಲಿ ಸೈಜ್ ನೋಡಿದರೆ ಸ್ಮಾಲರ್, ಚೀಪರ್ ಆ್ಯಂಡ್ ಮೋರ್ ಎಫಿಷಿಯೆಂಟ್ ದ್ಯಾನ್ ಥರ್ಡ್ ಜನರೇಷನ್ಸ್ ಕಂಪ್ಯೂಟರ್. ಸ್ಪೀಡ್ ನೋಡಿದರೆ ಹಿಂದಿನ ಜನರೇಷನ್ಸ್ ಕಂಪೇರ್ ಮಾಡಿದಾಗ ದಿಸ್ ಇಂಪ್ರೂವ್ಮೆಂಟ್ ಇನ್ ದ ಸ್ಪೀಡ್. ಇನ್ಪುಟ್ ಔಟ್ಪುಟ್ ಡಿವೈಸಸ್ನಲ್ಲಿ ಕೀಬೋರ್ಡ್, ಪಾಯಿಂಟಿಂಗ್ ಡಿವೈಸ್ ಅಂದರೆ ವಿಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಮೌಸ್, ಆಪ್ಟಿಕಲ್ ಸ್ಕ್ಯಾನಿಂಗ್, ಮಾನಿಟರ್, ಪ್ರಿಂಟರ್ ಎಟ್ಸೆಟ್ರಾ ಇಂಟ್ರೊಡ್ಯೂಸ್ ಆಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ನೆಟ್ವರ್ಕಿಂಗ್ ಕೂಡ ಫೀಚರ್ಸ್ ಇಲ್ಲಿ ಆ್ಯಡ್ ಆಗಿದೆ. ಎ ಗ್ರೂಪ್ ಆಫ್ 2 or more ಕಂಪ್ಯೂಟರ್ ಸಿಸ್ಟಮ್ಸ್ ಲಿಂಕ್ ಟುಗೆದರ್. ಎಕ್ಸಾಂಪಲ್ಸ್ ಕೂಡ ಇಲ್ಲೇ ನೋಡಿದ್ದೀವಿ ನಾವು. ಓಕೆ, ಸೊ ನೆಟ್ವರ್ಕಿಂಗ್ನಲ್ಲಿ ಅದು ಲ್ಯಾನ್ ಆಗಿರ್ಬೋದು, ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿರ್ಬೋದು, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಮ್ಯಾನ್ ಆಗಿರ್ಬೋದು, ಅಥವಾ ಸೊ ವೈಲ್ಡ್ ಏರಿಯಾ ನೆಟ್ವರ್ಕ್, ವರ್ಲ್ಡ್ ವೈಡ್ ಏರಿಯಾ ನೆಟ್ವರ್ಕ್ ವ್ಯಾನ್ ಆಗಿರ್ಬೋದು. ಈ ಥರ ಬೇರೆ ಬೇರೆ ನೆಟ್ವರ್ಕಿಂಗ್ ಕೂಡ ಫೀಚರ್ಸ್ ಇಲ್ಲೇ ಫೋರ್ತ್ ಜನರೇಷನ್ನಲ್ಲಿ ಆ್ಯಡ್ ಆಗಿದೆ. ಫಿಫ್ತ್ ಜನರೇಷನ್ಸ್ ಬಗ್ಗೆ ಮಾತಾಡುವಾಗ ದ ವೆರಿ ಪ್ರೆಸೆಂಟ್ major component in this is artificial intelligence. So that uses the ultra large scale integrations. ಈ ಟೆಕ್ನಾಲಜಿ ಇಲ್ಲಿ ಯೂಸ್ ಆಗಿದೆ. ಇದರಲ್ಲಿ ಪ್ಯಾರಲಲ್ ಪ್ರೊಸೆಸಿಂಗ್ ಮೆಥಡ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ಯಾರಲಲ್ ಪ್ರೊಸೆಸಿಂಗ್, ನೀವು ಮಲ್ಟಿಪಲ್ ಟಾಸ್ಕಿಂಗ್, ಮಲ್ಟಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಕೂಡ ನೀವು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು. ಮಲ್ಟಿಪಲ್ ಪ್ರೋಗ್ರಾಮ್ಸ್ ನೀವು ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಎಕ್ಸಿಕ್ಯೂಟ್. ನೀವು ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇಲ್ಲೇ ಇಮೇಲ್ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದೀರಿ, ಒಂದು ಪ್ರಿಂಟರ್ಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀರಿ ಪ್ರಿಂಟ್ ಮಾಡಲಿಕ್ಕೆ. ಸೊ ಮಲ್ಟಿಪಲ್ ಟಾಸ್ಕ್ ಯು ಕ್ಯಾನ್ ಪರ್ಫಾರ್ಮ್ ಅಟ್ ದ ಸೇಮ್ ಟೈಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಬೇಸ್ಡ್ ಆನ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ uses the ultra large scale integration technology and parallel processing method, QLSI. ಮಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಆನ್ ಎ ಸಿಂಗಲ್ ಮೈಕ್ರೋಚಿಪ್. ಅದು ಮಿಲಿಯನ್ಸ್ಗಿಂತ ಬಿಲಿಯನ್ಸ್ ಅಂತ ಹೇಳ್ಬೋದು. ಸೊ ಪ್ಯಾರಲಲ್ ಪ್ರೊಸೆಸಿಂಗ್ ಲ್ಯಾಂಗ್ವೇಜ್ ನೋಡಿದರೆ ನ್ಯಾಚುರಲ್ ಲ್ಯಾಂಗ್ವೇಜ್, ಹ್ಯೂಮನ್ ಲ್ಯಾಂಗ್ವೇಜ್, ವಿಚ್ ಇಸ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇನ್ ಟು ಇಟ್ಸ್ ಬೇಸಿಕ್ ಮಷೀನ್ ಲ್ಯಾಂಗ್ವೇಜ್ ಟು ಅಂಡರ್ಸ್ಟ್ಯಾಂಡ್ ಬೈ ದ ಮಷೀನ್. ಮಷೀನ್ ಅಂಡರ್ಸ್ಟ್ಯಾಂಡ್ ಯಾವ್ದು ಮಾಡುತ್ತೆ ಅದಕ್ಕೆ ನಾವು ಆ ಲ್ಯಾಂಗ್ವೇಜನ್ನು ಕನ್ವರ್ಟ್ ಮಾಡಿ ಅಲ್ಲಿ ಕೊಡ್ಬೋದು. ಪವರ್ ನೋಡಿದರೆ ಭಾಳಷ್ಟು ಕನ್ಸ್ಯೂಮ್ಲೆಸ್ ಪವರ್ ಆ್ಯಂಡ್ ಜನರೇಟ್ಲೆಸ್ ಹೀಟ್. ಸೊ ಈಗಿಂದು ಸಿಸ್ಟಮ್ಸ್ನಲ್ಲಿ ನೀವು ಅಷ್ಟು ಭಯಂಕರ ಪವರ್ ಯೂಸ್ ಮಾಡೋದು ಅದು ಕಾಣುವುದಿಲ್ಲ. ಪ್ಲಸ್ ಸೊ ಸ್ಪೀಡ್ ನೋಡಿದರೆ ರಿಮಾರ್ಕೆಬಲ್ ಇಂಪ್ರೂವ್ಮೆಂಟ್ ಆಫ್ ಎ ಸ್ಪೀಡ್ ಇಫ್ ಯು ಕಂಪೇರ್ ವಿತ್ ದ ಪ್ರೀವಿಯಸ್ ಜನರೇಷನ್ ಆಫ್ ದ ಕಂಪ್ಯೂಟರ್. ಸೈಜ್ ಕೂಡ ಭಾಳ ಕಡಿಮೆ ಇದೆ, ಹ್ಯೂಜ್ ಸ್ಟೋರೇಜ್ ಕೆಪಾಸಿಟಿ ಇದೆ, ಟೆರಾಬೈಟ್ಸ್ಗೆ ಬಂದಿದೆ. ಓಕೆ, ಸೊ ಇಲ್ಲೇ ಇನ್ಪುಟ್ ಔಟ್ಪುಟ್ ಡಿವೈಸಸ್ನಲ್ಲಿ ಕೀಬೋರ್ಡ್, ಮಾನಿಟರ್, ಮೌಸ್, ಟ್ರ್ಯಾಕ್ ಪ್ಯಾಡ್, ಟಚ್ ಪ್ಯಾಡ್, ಟಚ್ ಸ್ಕ್ರೀನ್, ಪೆನ್, ಸ್ಪೀಚ್ ಇನ್ಪುಟ್, ಲೈಟರ್, ಸ್ಕ್ಯಾನರ್, ಪ್ರಿಂಟರ್ ಎಟ್ಸೆಟ್ರಾ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ input and output devices included in this fifth generations. Yes, my dear students, with this I am going to end my session. So before ನಾನು ಈ ಸೆಷನ್ವನ್ನು ಸಮಾಪ್ತ ಮಾಡೋಕ್ಕಿಂತ ಮುಂಚೆ once again I am going to request you, okay, so please join this Rio Academy. Okay, Rio Academy join ಮಾಡಿ, ನಮ್ಮ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಇದು ಶೇರ್ ಮಾಡಿ. ಇಲ್ಲೇ ನಾವು ಎಲ್ಲ ಥರದ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಕೊಡ್ತಾ ಇದ್ದೀವಿ. ಬೆಸ್ಟ್ ಎಕ್ಸಲೆಂಟ್ ಸ್ಟಾಫ್ ಇಲ್ಲೇ ಇದೆ, ಒಂದು ನಮ್ಮದು ಟೀಮ್ ಇದೆ. ಸೊ ದಟ್ ಟೀಮ್ ಈಸ್ ಗೋಯಿಂಗ್ ಟು ಮೇಕ್ ಯು ಟು ಎಕ್ಸಲೆಂಟ್ ಇನ್ ದ ಸೊಸೈಟಿ. ಓಕೆ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ಲೆಟ್ ಮೀ ಎಂಡ್ ದಿಸ್ ಸೆಷನ್ಸ್.